ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಭ ಶ್ರಾವಣ ಮಾಸದ ಭಾನುವಾರ ಲಕ್ಷ್ಮೀ ವೆಂಕಟೇಶ್ವರನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ. ಕಳೆದ ಬಾರಿಯ ಭಾನುವಾರ ನೀವು ಈ ಒಂದು ಭಂಗಿನ ಕುರಿತಾಗಿಯೇ ಒಂದಿಷ್ಟು ವಿಚಾರಗಳನ್ನು ನಾನು ನೀವೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು, ಮತ್ತು ಒಂದು ಕ್ಷೇತ್ರದ ದರ್ಶನವನ್ನು ಕೂಡ ನಾವೆಲ್ಲರೂ ಕೂಡ ಮಾಡಿದ್ವಿ. ಇನ್ನು ನಿನ್ನೆ ಶನಿವಾರ ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆ, ಶ್ರೀ ಕ್ಷೇತ್ರ ಮಹರ್ಷಿ ಮಂದಿರದಲ್ಲಿ ನಡೆದಿರತಕ್ಕಂಥ ವೈಭವೀಪೂರಿತವಾಗಿರ್ತಕ್ಕಂಥ ಪ್ರತಿಷ್ಠಾಪನಾ ಕಾರ್ಯಕ್ರಮದ ದೃಶ್ಯವನ್ನು ಕೂಡ ತಾವೆಲ್ಲರೂ ಕೂಡ ದರ್ಶನ ಮಾಡಿದ್ರಿ. ಇನ್ನು ಈ ಭಾನುವಾರ ನೀವು ನಮಗೋಸ್ಕರ ಏನು ತೊಗೊಂಡು ಬಂದಿದ್ದೀರಾ ಗುರುಗಳೇ? ಈ ಭಾನುವಾರ ಕೂಡ ತಮ್ಮೆಲ್ಲರಿಗೂ ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಶೇಷ ಔಷಧಿಯನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೇನೆ. ಈ ಒಂದು ಔಷಧಿ ನಿಜಕ್ಕೂ ಗಂಡು ಮಕ್ಕಳಿಗೂ ಕೂಡ ಇದು ಅವಶ್ಯಕತೆನೇ, ಹೆಣ್ಣು ಮಕ್ಕಳಿಗೂ ಕೂಡ ಇದು ಅವಶ್ಯಕತೆನೇ. ಗಂಡು ಮಕ್ಕಳು ಉಪಯೋಗಿಸ್ಬೇಕು, ಹೆಣ್ಣು ಮಕ್ಕಳು ಉಪಯೋಗಿಸ್ಬೇಕು. ಉಪಯೋಗಿಸಬಹುದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲ ನಾನು, ಉಪಯೋಗಿಸ್ಬೇಕು ಎಂಬತಕ್ಕಂಥ ಮಾತನ್ನೇ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಹವಾಮಾನವನ್ನು ನಾವು ನೋಡ್ತಾ ಇದ್ದರೆ, ಆಚೆ ಕಡೆ ಇರತಕ್ಕಂಥ ಪರಿಸರವನ್ನು, ಇಲ್ಲಿರ್ತಕ್ಕಂಥ ಒಂದು ವೆದರನ್ನು ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ದರೆ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ಅಂದರೆ ಎಲ್ಲವೂ ಕೂಡ ಬದಲಾವಣೆ ಆಗಿಬಿಟ್ಟಿದೆ. ಸರಿಯಾದ ಕಾಲಕ್ಕೆ ಮಳೆ ಬರ್ತಾ ಇಲ್ಲ, ಸರಿಯಾದ ಕಾಲಕ್ಕೆ ಬಿಸಿಲಾಗ್ತಾ ಇಲ್ಲ, ಸರಿಯಾದ ಕಾಲಕ್ಕೆ ವಾತಾವರಣ ತಂಪು ಇರ್ತಾ ಇಲ್ಲ, ಈ ಕಡೆ ಬಿಸಿನೂ ಇರ್ತಾ ಇಲ್ಲ. ಎಲ್ಲ ಅದಲು ಬದಲಾಗೋಗಿದೆ, ಏರುಪೇರಾಗೋಗಿದೆ. ರೈತರಿಗೂ ಕೂಡ ಈ ವರ್ಷ ಬಹಳಷ್ಟು ಸಂಕಷ್ಟಗಳು ಎದುರಾದವು. ಮಳೆ ಅಂದರೆ ಏಕಾಏಕಿ ಬರೋ ಅಂತ ಮಳೆ ಬರುತ್ತೆ. ಬಿಸಿಲು ಅಂದರೆ ಕೂತು ಜಾಗದಲ್ಲಿ ಕೂಡ್ಲಿಕ್ಕಾಗಲ್ಲ, ಅಷ್ಟು ಸುಡುವ ಬಿಸಿಲು. ಇಂತಹ ಸಮಯದಲ್ಲಿ ಇಷ್ಟು ದಿವಸ ಏನೋ ಬಿಸಿಲಿಗೆ ನಾವೆಲ್ಲರೂ ಕೂಡ ನರಳುತ್ತಾ ಇದ್ವಿ, ದೇಹವೆಲ್ಲವೂ ಕೂಡ ಕಪ್ಪಾಗ್ತಾ ಇತ್ತು, ಸೂರ್ಯನ ಕಿರಣಗಳಿಗೆ ದೇಹದ ಆ ಒಂದು ಚರ್ಮ ಸುಡ್ತಾ ಇತ್ತು, ಕಪ್ಪಾಗ್ತಾ ಇತ್ತು. ಇಂಗ್ಲಿಷ್ನಲ್ಲಿ ಟ್ಯಾನ್ ಅಂತಾರೆ. ಆ ಟ್ಯಾನ್ಗೋಸ್ಕರ ದೇಹ ಕಪ್ಪಾಗಿರ್ತಕ್ಕಂಥ ಕಾರಣದಿಂದ, ಆ ಒಂದು ಸುಟ್ಟಿರ್ತಕ್ಕಂಥ ಕಾರಣದಿಂದ ಕಪ್ಪಾಗಿರುತ್ತಲ್ಲ, ಅದಕ್ಕೂ ಕೂಡ ಕಳೆದ ಬಾರಿ ಕಾರ್ಯಕ್ರಮದಲ್ಲಿ ಆ ಒಂದು ನಿವಾರಣೆಗೋಸ್ಕರ, ಆ ಒಂದು ತೊಂದರೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೋಸ್ಕರ, ದೇಹದ ಮೇಲಿರ್ತಕ್ಕಂಥ ಒಂದು ಕಪ್ಪು ಚರ್ಮವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ, ಅಂದರೆ ಸುಟ್ಟಿರ್ತಕ್ಕಂಥ ಚರ್ಮವನ್ನು, ಡೆಡ್ ಸ್ಕಿನ್ಸ್ ಅಂದರೆ ಸುಟ್ಟು ಹೋಗಿರ್ತಕ್ಕಂಥದ್ದು, ಅಂದರೆ ಸತ್ವ ಇಲ್ಲದೆ ಇರತಕ್ಕಂಥ ಚರ್ಮವನ್ನು ತೆಗೆದುಕೊಳ್ಳೋದು ಹೇಗೆ, ನಿಮ್ಮ ಮೈಕಾಂತಿಯನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ ಎಂಬತಕ್ಕಂಥದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟೆ. ಇನ್ನು ಈಗ ಚಳಿಗಾಲ ಶುರು ಆಯಿತು. ಚಳಿಗಾಲ ಇನ್ನೇನು ಶುರು ಆಗಬೇಕೀಗ, ಈಗಾಗಲೇ ಪ್ರಾರಂಭ ಆಗೋಗಿದೆ. ಏನು ಮಳೆ, ಏನು ಕತೆ, ಮಳೆಗಳು ಒಂದು ಕಡೆ ಜಾಸ್ತಿ, ಮತ್ತೆ ಬಿಸಿಲು ಜಾಸ್ತಿ, ಮತ್ತೆ ಮಳೆ ಜಾಸ್ತಿ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಮೈಯೆಲ್ಲ ಒಡಿಲಿಕ್ಕೆ ಶುರು ಆಗುತ್ತೆ. ಆ ಒಂದು ಚಳಿಯ ವಾತಾವರಣ ಮೈಯೆಲ್ಲ ಸಂಪೂರ್ಣವಾಗಿ ಡ್ರೈ ಆಗೋಗುತ್ತೆ. ಅಂದರೆ ಎಲ್ಲ ಆ ಮೈಯಲ್ಲಿರ್ತಕ್ಕಂಥ ತೇವಾಂಶವನ್ನೆಲ್ಲವನ್ನೂ ಕೂಡ ಎಳ್ಕೊಂಡ್ಬಿಡುತ್ತೆ. ಈ ಸಮಯದಲ್ಲಿ ನಿಮ್ಮ ಮುಖದ ಮೇಲೆ ಬಂಗಿನ ಸಮಸ್ಯೆ ಇರ್ತಕ್ಕಂಥವ್ರಿಗಂತೂ ಕೂಡ ಸಾಕಷ್ಟು ತೊಂದರೆ ಅಂತಲೇ ಹೇಳ್ಬೋದು. ಆ ಕಪ್ಪಿನ ಮೇಲೆ ಒಂದಿಷ್ಟು ಬಿಳಿ ಬಿಳಿ ಥರ ಪಟ್ಟೆ ಥರ ಆಗ್ಬಿಡತ್ತೆ. ಈಗ ಇನ್ನೂ ಆಚೆ ಕಡೆ ಮಕ ಎತ್ಕೊಂಡು ತಿರುಗಾಡತಕ್ಕಂಥದ್ದಾಗಲಿ, ಇಲ್ಲಾಂದರೆ ಆಚೆ ಎಲ್ಲಾದರೂ ಹೋಗ್ಬೇಕಂಥದ್ದಾಗಲಿ, ಇಂಥ ಸಮಯದಲ್ಲಿ ಇನ್ನಷ್ಟು ನೋವು. ಅದಕ್ಕೆ ಇತ್ತೀಚಿನ ದಿನಮಾನಗಳಲ್ಲೆಲ್ಲ ಒಳ್ಳೆ ಬ್ಯೂಟಿ ಪ್ರಾಡಕ್ಟ್ಗಳು ಬಂದಿವೆ. ಅಂದರೆ ಬ್ಯೂಟಿಯ ಒಂದಿಷ್ಟು ಪದಾರ್ಥಗಳು ಬಂದಿವೆ. ಕ್ರೀಮು, ಪೌಡ್ರು, ಫೌಂಡೇಶನ್ನು, ಕಾಂಪ್ಯಾಕ್ಟು, ಇದೆಲ್ಲವೂ ಕೂಡ ಬಂದಿದೆ. ಆದ್ರೂ ಕೂಡ ನಾವು ಇದೇನು ಹಚ್ಕೊಂಡ್ರೂ ಕೂಡ ನೀವು ಪೌಡ್ರನ್ನು ಹಾಕಿದ ತಕ್ಷಣ ಆ ಒಡೆದಿರ್ತಕ್ಕಂಥ ಚರ್ಮ ಎಲ್ಲವೂ ಕೂಡ ಒಂದು ರೀತಿ ಪ್ಯಾಚ್ ಥರ ಬಂದ್ಬಿಡುತ್ತೆ ಮಖದ ಮೇಲೆ. ಅದು ಒಂದು ರೀತಿ ಸಮಸ್ಯೆ. ಈ ಭಂಗ ಸಮಸ್ಯೆ ಇರ್ತಕ್ಕಂಥವ್ರಿಗಂತೂ ಕೂಡ ಈಗ ಈ ಟೈಮಲ್ಲಿ ಉರಿ ಜಾಸ್ತಿ, ಒಂಥರ ಉರಿತಾ ಇರುತ್ತೆ, ಒಂಥರ ಸಮಸ್ಯೆ, ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ಏನು ಮಾಡಬೇಕು? ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಔಷಧಿಯನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೆ. ಈ ಒಂದು ಔಷಧಿಗೆ ತಾವು ಕಾಡು ಮೇಡು ಸುತ್ತಬೇಕಾಗಿರೋ ಅವಶ್ಯಕತೆ ಇಲ್ಲ. ಇನ್ನೆಲ್ಲೋ ದಟ್ಟವಾದ ಅರಣ್ಯಕ್ಕೆ ಸಂಚಾರ ಮಾಡಿ ಪರಿಕ್ರಮಿಸಿ ತರಬೇಕಾಗಿರ್ತಕ್ಕಂಥ ಔಷಧಿ ಅಂತೂ ಅಲ್ಲವೇ ಅಲ್ಲ. ನಿಮ್ಮ ವಾಸ್ತುಗ್ರಹದ ಬಳಿನೇ ಇರ್ತಕ್ಕಂಥ ಒಂದಿಷ್ಟು ಸೌಕರ್ಯಗಳಿಂದ
ಒಂದಿಷ್ಟು ಉಪಕರಣಗಳಿಂದ ತಾವು ಈ ಒಂದು ಔಷಧಿಯನ್ನು ತಯಾರು ಮಾಡಿಕೊಳ್ಬೋದು. ಇನ್ನು ಈ ಒಂದು ಸಾಮಗ್ರಿಗಳನ್ನ ನಾನೇನು ತಿಳಿಸ್ತಾ ಇದ್ದೀನಿ ಅದಕ್ಕೂ ಕೂಡ ತಾವು ಶ್ರಮ ಪಡೋ ಅವಶ್ಯಕತೆ ಇಲ್ಲ. ಗ್ರಂಥಿಗೆ ಅಂಗಡಿಗೆ ಹೋದರೆ ಸಿಕ್ಕತ್ತೆ, ಇಲ್ಲಾಂದರೆ ಎಲ್ಲಾದರೂ ಸೂಪರ್ ಮಾರ್ಕೆಟ್ಗೆ ಹೋದರೆ ಸಿಕ್ಕತ್ತೆ. ಇದು ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ. ಇದರ ಜೊತೆಗೆ ಮೊದಲನೇದಾಗಿ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಏಕಾಏಕಿ ನಾನು ಇಲ್ಲಿರ್ತಕ್ಕಂಥ ಔಷಧಿಯನ್ನು ತಿಳಿಸೋದಕ್ಕಿಂತ ತಾಯಿ ಸರಸ್ವತಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿದ, ತಾಯಿ ಶಾರದೆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಮಾತನಾಡತಕ್ಕಂಥ ವನಸರಿಗೆ ಚಿಕ್ಕದಾದ ಒಂದು ಗೌರವವನ್ನು ಸಲ್ಲಿಸಿ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ನಾನು ಮತ್ತೆ ತಮ್ಮೆಲ್ಲರಿಗೂ ಕೂಡ ಔಷಧಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಔಷಧಿಯನ್ನು ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದೊಂದಂತೂ ನಾನು ನಿಮ್ಮೆಲ್ರಿಗೂ ಕೂಡ ಹೇಳ್ಬಿಡ್ತೀನಿ. ಏನಾಗೋಗಿದೆ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ವಯಸ್ಸಿನಲ್ಲಿರ್ತಕ್ಕಂಥ ಯುವ ಪ್ರತಿಭೆಗಳು, ಯುವಕರು, ಯುವತಿಯರು ನಿಮಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ. ಯಾಕೆಂದರೆ ವಯಸ್ಸಾಗಿರ್ತಕ್ಕಂಥವ್ರ ಆ ಒಂದು ಬ್ಯೂಟಿ ಕಾನ್ಷಿಯಸ್ನೆಸ್ಸೇ ಬೇರೆ, ಯುವತಿಯರಲ್ಲಿರ್ತಕ್ಕಂಥ ಒಂದಿಷ್ಟು ಬ್ಯೂಟಿ ಕಾನ್ಷಿಯಸ್ನೆಸ್ಸೇ ಬೇರೆ. ವಯಸ್ಸಾಗಿರ್ತಕ್ಕಂಥವ್ರು ಹೇಗೆ ಅಂದರೆ ಒಂದು ಕ್ರೀಮು, ಒಂದು ಪೌಡ್ರು ಹಚ್ಕೊಂಡ್ಬಿಟ್ರೆ, ಹಣೆಗೆ ಒಂಚೂರು ಕುಂಕುಮ ಇಟ್ಕೊಂಡ್ಬಿಟ್ರೆ ಮುಗಿದೋಯ್ತು ಅವರ ಬ್ಯೂಟಿ ಮತ್ತು ಅವರ ಅಂದ ಅಲಂಕಾರ. ಆದರೆ ವಯಸ್ಸಿನಲ್ಲಿರ್ತಕ್ಕಂಥ ಯುವಕರು, ಯುವತಿಯರು ಹಾಗಲ್ವಲ್ಲ. ಅವರಿಗೆ ಒಂದಿಷ್ಟು ಆಸೆ ಆಕಾಂಕ್ಷೆಗಳಿರ್ತವೆ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ₹1000 ದಂಡ ಬಡದು ಏನು ಮಾಡ್ತಾರೆ, ಇಲ್ಲಿ ತಪ್ಪು ಎಂಬತಕ್ಕಂಥದ್ದಲ್ಲ, ಒಂದು ಆಸೆ. ಮನುಷ್ಯ ಅಂದಮೇಲೆ ಒಂದು ಆಸೆನೇ ಇಲ್ಲ. ಇವಾಗ ನನಗಂತೂ ನಿಜ ಹೇಳ್ತೀನಿ, ಯಾರ ಬಗ್ಗೆನೋ ಅಲ್ಲ, ನನಗೆ ಬಹಳ ಆಸೆ. ಒಂದು ಸತಿ ನಮ್ಮ ಅಕ್ಕನ ಜೊತೆನೋ ಇಲ್ಲಾಂದ್ರೆ ನಮ್ಮ ಜೊತೆಲಿರ್ತಕ್ಕಂಥವ್ರ ಜೊತೆನೋ ಒಂದು ಸತಿ ಹೀಗೆ ಆಚೆ ಕಡೆ ಹೋಗಿ ಬಂದರೆ ಅವ್ರು ಅದು ಇದು ಫೇಸ್ ಕ್ರೀಮ್ ಅಂತೆ ಅದು ಇದು ಏನೇನೋ ತೊಗೊಳ್ತಾ ಇರ್ತಾರಲ್ಲ, ಅದನ್ನು ನೋಡಿದಾಗೆಲ್ಲ ನನಗನ್ಸುತ್ತೆ ನಾನು ಹಚ್ಕೊಂಡ್ರೆ ಬೆಳಗಾಗ್ತೀನೇನೋ, ನಾನು ಇದನ್ನು ಹಚ್ಕೊಂಡ್ರೆ ಹೇಗಿರುತ್ತೋ ಏನೋ ಅಂತ ಹೇಳಿ ನಾನೇನು ಮಾಡ್ತೀನಿ, ನನಗೂ ಒಂದು ಸ್ವಲ್ಪ ಆಸೆ ಆಕಾಂಕ್ಷೆಗಳು ಇದ್ದೇ ಇರ್ತಾವಲ್ವ. ನಾನೇನು ಮಾಡ್ತೀನಿ, 1,000ನೋ 2,000ನೋ, ಅಯ್ಯೋ 1,000ನೋ 2,000ನೋ ಹೋಗ್ಲಿ ಅತ್ಲಾಗ ನಾನು ಚೆನ್ನಾಗಿ ಕಾಣ್ತೀನಲ್ಲ, ಒಂದು 4 ಜನ ನೋಡ್ತಾರಲ್ಲ, ನನ್ನ ನೋಡ್ದಾಗ ಹೇಳ್ತಾರಲ್ಲ, ನೀನು ತುಂಬ ಚೆನ್ನಾಗಿ ಕಾಣ್ತೇಪ್ಪ, ನಿನ್ನ ಸ್ಕಿನ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ದಂಗೆ ನನಗೆ ಏನೋ ಒಂಥರ ಖುಷಿ. ನೋಡಪ್ಪ ನಾನು ಎಲ್ಲ ಪರವಾಗಿಲ್ಲ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ ಎಂಬತಕ್ಕಂಥದ್ದೊಂದು ಖುಷಿ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ₹1000 ಕೊಟ್ಬಿಟ್ಟು ಅದು ಇದು ಕ್ರೀಮ್ ತೊಗೊತೀವಿ. ಆ ಕ್ಷಣ ನಾವು ಹಚ್ಕೊಂಡೂತೀವಿ. ಹಚ್ಕೊಂಡ್ಮೇಲೆ ಅದರಿಂದ ನಮಗೆ ಉಪಕರ್ಮ ಅಂದರೆ ಅದರಿಂದ ನಮ್ಗೆ ಉಪಯೋಗನೂ ಆಗುತ್ತೆ. ಆ ಕ್ಷಣ ಇದನ್ನು ಹೇಳ್ತೀನಿ ಕೇಳಿ, ಉಪಯೋಗ ಆಗಲ್ಲ ಅಂತಲ್ಲ, ಉಪಯೋಗನೂ ಆಗುತ್ತೆ. ಸುಮಾರು ಜನ ಹೇಳ್ತಾರೆ, ಏನು ಗುರುಗಳೇ ನೀವು ಹೇಳೋ ತಕ್ಕನಾಗ ಏನಿಲ್ವಲ್ಲ, ನಾವು ಹಚ್ಕೊತೀವಿ ನಮಗೆಲ್ಲ ಒಳ್ಳೇದೇ ಆಗಿದೆಯಲ್ಲ. ಹೌದಪ್ಪ, ಆಗುತ್ತೆ, ಒಳ್ಳೇದೇ ಆಗುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಕ್ಷಣಕ್ಕೆ ಮಾತ್ರ, ಅದೆಲ್ಲವೂ ಕೂಡ ಕಾಲ್ಪನಿಕ. ಆ ಕ್ಷಣ ಆ ಕಾಲಕ್ಕೆ ನಿಮ್ಗೆಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ಕಾಲಕ್ರಮೇಣ ನಾನೇನು ಹೇಳ್ತಾ ಇದ್ದೀನಿ, ಕಾಲಕ್ರಮೇಣ ನಿಮ್ಗೆ ಯಾವ ರೀತಿ ಬದಲಾವಣೆಗಳಾಗತ್ತೆ ಅಂದರೆ, ಈಗ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು, ಒಂದು 30-35 ವರ್ಷ ಆಗ್ತಾ ಇದ್ದಂಗೆ ಇತ್ತೀಚಿನ ದಿನಮಾನಗಳಲ್ಲಿ ಯುವತಿಯರನ್ನ ನಾವು ನೋಡ್ತಾ ಇದ್ರೆ 30-35 ಅಂದರೆ ಇನ್ನೆಲ್ಲಿ ಯುವತಿಯರು ಒಂದು ಲೆವೆಲ್ಗೆ ಅವರು ಅಂಕಲ್ಲು ಆಂಟಿನೇ ಅದು ಕತೆ. ಅಂಥವ್ರು ಅಂದರೆ ತೀರಾ ಅವ್ರನ್ನ ಆ ಕಡೆನೂ ಹೋಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ಕಡೆನೂ ಹೋಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ವರ್ಗದಲ್ಲಿರ್ತಕ್ಕಂಥ, ಆ ಒಂದು ಏಜ್, ಆ ಒಂದು ಸ್ಟೇಜ್ನಲ್ಲಿ ಇರ್ತಕ್ಕಂಥವ್ರನ್ನ ನೋಡಿದ್ರೆ ಇವರಿಗೆ ಇನ್ನೆಷ್ಟು ವಯಸ್ಸಾಗಿದೆಯಪ್ಪ ಎಂಬತಕ್ಕಂಥ ಭಾವನೆಗಳಿಗೆ ಎದುರಾಗುತ್ತೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಅವ್ರು ನೋಡಿದ ತಕ್ಷಣ ನಾವು ಅಷ್ಟು ಇವ್ರಿಗೊಂದು 50 ವರ್ಷ ಇರ್ಬೋದೇನೋ, ಇವ್ರಿಗೊಂದು 55-60 ವರ್ಷ ಇರ್ಬೋದೇನಪ್ಪ. ಅಂದರೆ ಆ ಮುಖದಲ್ಲಿರ್ತಕ್ಕಂಥ ಸ್ಕಿನ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಶ್ರಿಂಕ್ ಆಗೋಗಿರುತ್ತೆ. ಅಂದರೆ ಎಲ್ಲವೂ ಕೂಡ ಒಂದು ರೀತಿ ಜೋತ್ ಬಿದ್ದಂಗೆ ಆಗ್ಬಿಡುತ್ತೆ. ಮುಖದಲ್ಲಿ ಆ ಒಂದು ಸ್ಕಿನ್ ಎಲ್ಲವೂ ಕೂಡ ಒಂದು ರೀತಿ ವಯಸ್ಸಾಗಿರ್ತಕ್ಕಂಥವ್ರ ಚರ್ಮ ಹೇಗಿರುತ್ತೋ ಆ ರೀತಿ ಬದಲಾವಣೆಗಳಾಗೋಗುತ್ತೆ. ಇಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಏನಕ್ಕೆ? ಈಗ ಈ ₹1000 ಪ್ರಾಡಕ್ಟ್ಗಳು ನಾವು ಹಚ್ಕೊಳ್ತೀವಲ್ಲ, ಅದಕ್ಕೆ ಯಾರಿಗೂ ಕೂಡ ನಾನು ಬೇಜಾರು ಮಾಡ್ತಾ ಇಲ್ಲ. ನಾನು ಕ್ಯಾಶುವಲ್ ಆಗಿ ನಿಮ್ಮೆಲ್ರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಇನ್ನು ವಿಚಾರಗಳನ್ನು ತಿಳಿಸ್ಬೇಕಾದ್ರೆ ಹೇಳ್ತಾ ಇದ್ದೆ, ₹1000 ಕೊಟ್ಟು ಬ್ಯೂಟಿ ಪ್ರಾಡಕ್ಟನ್ನು ತೊಗೊಳ್ತೀವಿ ಅಂತ ಹೇಳಿ. ಅದರಲ್ಲೂ ಈಗಾಗಲೇ ಒಂದಿಷ್ಟು ಯುವಕರ ಬಗ್ಗೆ ಬೇಡ, ಯುವತಿಯರಂತೂ ಈಗಾಗಲೇ ನನ್ನ ಮೇಲೆ ಕೆಂಡ ಕೋಪ ಕಣ್ಣು ಕೆಂಪು ಮಾಡ್ಕೊಂಡಿರ್ತಾರೆ. ಗುರುಗಳೇ ನೀವೆಲ್ಲ ಹೇಳ್ತಾ ಇದ್ದೀರಿ, ನೀವು ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಇದೆಲ್ಲ ಹೇಳ್ತೀರಾ, ನಮ್ಮ ಮನೇಲಿ ನಾವು ತೊಗೊಂಡು ಬರೋ ತಕ್ಕ ನಮ್ಮ ತಂದೆ ತಾಯಿಯೂ ಕೂಡ ನನ್ನ ಮೇಲೆ ಹಿಂಗೆ ಕಣ್ಣು ಬಿಡ್ತಾ ಇರ್ತಾರೆ. ನೋಡಮ್ಮ ಬೇಕಾ ನಿನಗಿವೆಲ್ಲ ಅನ್ನೋ ಮಾತುಗಳು ಶುರು ಆಗ್ತಾ ಇದೆ. ಗುರುಗಳೇ ಇದೆಲ್ಲ ಬೇಡ, ದಯವಿಟ್ಟು ಏನಿದೆ ವಿಚಾರಕ್ಕೆ ಬನ್ನಿ ಅಂತ ಈಗಾಗಲೇ ನಿಮ್ಮ ಕಣ್ಣು ಕೆಂಪಾಗಿರುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ನಾನು ಹಿಂಗೆ ಹೇಳ್ತೀನಿ ಅಂತ. ಏನಪ್ಪ ಅಂದರೆ, ಈ ಜಾಗದಲ್ಲಿ ಕೂತಾಗ ನಾವೆಲ್ಲವನ್ನೂ ಕೂಡ ನಾವು ಅನುಸರಿಸಬೇಕು. ಇಡೀ ಸಮಾಜಕ್ಕೆ ನಾವು ನನಗೆ ಗೊತ್ತಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಅಂದರೆ, ಎಲ್ಲರಲ್ಲೂ ಕೂಡ ಸರಿಸಮ ಪ್ರಮಾಣವಾಗಿ ಸಮಪಾಲಾಗಿ ನಾನು ನೋಡ್ಕೊಳ್ಬೇಕಾಗತ್ತಲ್ವ. ಆ ಒಂದೇ ಒಂದು ಕನ್ಸರ್ನ್ಗೋಸ್ಕರ
ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ವಯಸ್ಸಿನಲ್ಲಿರ್ತಕ್ಕಂಥ ಯುವತಿಯರು, ಯುವ ಪ್ರತಿಭೆಗಳು ನಿಮಗೆ ಹೇಳ್ತಾ ಇದ್ದೀನಿ, ನನ್ನ ಅಕ್ಕ ತಂಗಿಯರಿಗೆ ಹೇಳ್ತಾ ಇದ್ದೀನಿ ನಾನು, ದಯವಿಟ್ಟು ನಿಮಗೊಂದು ವಿಚಾರವನ್ನು ಸ್ಪಷ್ಟೀಕರಿಸ್ತಾ ಇದ್ದೀನಿ. ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಉಪಕರಣಗಳಿಂದ, ಅಂದರೆ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ವಸ್ತುಗಳಿಂದ ಸಾಕಷ್ಟು ಬ್ಯೂಟಿನ ನೀವು ನಿಮ್ಮ ಮುಖದಲ್ಲಿರ್ತಕ್ಕಂಥ ಮುಖದ ಕಾಂತಿಯನ್ನು, ನಿಮ್ಮ ದೇಹದ ಕಾಂತಿಯನ್ನು, ನಿಮ್ಮ ದೇಹದ ಚರ್ಮದ ಆರೋಗ್ಯವನ್ನು ತಾವು ವೃದ್ಧಿಸ್ಕೊಳ್ಬೋದು. ಯಾರನ್ನೂ ಕೂಡ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ತಿಳಿಸ್ತಾ ಇರತಕ್ಕಂಥ ಒಂದಿಷ್ಟು ಔಷಧಿಗಳನ್ನು ತಾವು ಬಳಸಿ ನೋಡಿ. ನಿಜಕ್ಕೂ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಬದಲಾವಣೆಯನ್ನು ತಾವೇ ಅನುಭವಿಸ್ತೀರ. ಇದನ್ನು ಹಚ್ಕೊಂಡು ತಾವು ಒಂದ್ಸತಿ ನೋಡಿ, ಗಮನಿಸಿ ನೋಡಿ. ನಾನು ಹೇಳ್ತೀನಿ, ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಔಷಧಿ ನಿಮಗೆ ಸಂಪೂರ್ಣವಾಗಿ, ಈಗ ತಾವು ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಬಾಡಿ ಲೋಷನ್ ಹಚ್ಕೊಳ್ತೀರಲ್ಲಪ್ಪ, ಮಾಯಿಶ್ಚರೈಸರ್ ಬಾಡಿ ಲೋಷನ್ ಹಚ್ಕೊಳ್ತೀವಿ. ಅದರಲ್ಲಿ ನಾನಾ ರೀತಿ ಬ್ರ್ಯಾಂಡ್ಗಳು, ಅದರಲ್ಲಿ ಸಣ್ಣ ಪುಟ್ಟ ಬ್ರ್ಯಾಂಡ್ಗಳು ನಮಗೆ ಸಾಧಾರಣವಾಗಿ ನಮ್ಮ ಬಾಯಿಗೆ ಬರ್ತಕ್ಕಂಥ ಬ್ರ್ಯಾಂಡ್ಗಳು ಇರ್ತವೆ. ಅದನ್ನು ನಾವು ಹಚ್ಕೊಳ್ಳೋದೇ ಇಲ್ಲ. ಎಲ್ಲರೂ ಹಚ್ಕೊಳ್ಳೋದೇ ತಾನೆ, ನಾವು ಸ್ವಲ್ಪ ಡಿಫ್ರೆಂಟಾಗಿ ಹಚ್ಕೊಳ್ಳೋಣ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಬಾಟ್ಲ್ ಒಂದು ಸ್ವಲ್ಪ ಡಿಫ್ರೆಂಟ್ ಶೇಪಲ್ಲೋ ಕಲರಲ್ಲೋ ಇದ್ರೆ ಅದನ್ನು ತೊಗೊಂಬರ್ತೀವಿ, ಅದನ್ನು ಹಚ್ಕೊಳ್ತೀವಿ. ಅದರಿಂದ ಇನ್ನೇನೋ ನಮ್ಮ ಸ್ಕಿನ್ನು ಫುಲ್ಲು ಬೆಳ್ಳಿಗೆ ಫಳಫಳ ಅಂತ ಹೊಳೆಯುತ್ತೆ ಅಂತ ಹೇಳಿ. ಇಲ್ಲಿ ಏನೂ ಇರೋದಿಲ್ಲ, ಅದೇ ಬಾಡಿ ಲೋಷನ್ನೇ, ಅದೇ ಕ್ರೀಮೇ ಇಲ್ಲೂ ಹಾಕಿರ್ತಾರೆ, ಅಷ್ಟೇ ವ್ಯತ್ಯಾಸ. ಆದರೆ ನಾವೇನು ಮಾಡ್ತೀವಿ, ಆ ಒಂದು ಪ್ಯಾಕಿಂಗ್ ಏನು ಚೆನ್ನಾಗಿ ಮಾಡಿರ್ತಾರಲ್ಲ ಅದಕ್ಕೆ ನಾವೇನು ಮಾಡ್ತೀವಿ, ಮನಸ್ಸೋತು ನಾವು ಇನ್ನೇನೋ ಹಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಹಚ್ಕೊಳ್ತೀವಿ, ಆ ಕ್ಷಣ ಏನು ಆ ಒಂದು ಕೋಮಲ ತ್ವಚೆ ಬಹಳ ಅದ್ಭುತವಾಗೇ ಇರುತ್ತೆ. ಮುಟ್ಟಿದ್ರೆ ಬಹಳ ಸಾಫ್ಟು, ಬಹಳ ಸ್ಮೂತು, ಮೆತ್ತಿಗಿರುತ್ತೆ. ನಮಗೂ ಒಂಥರ ಖುಷಿ, ನೋಡಿದವರು ಆಹಾ ಏನಪ್ಪ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ನೀವು ನಿಮ್ಮ ಸ್ಕಿನ್ನನ್ನು ಅಂತ ಹೇಳ್ತಾರೆ. ಆ ಕ್ಷಣ ಮಾತ್ರ ಕಾಲ್ಪನಿಕ, ಅರ್ಥ ಮಾಡ್ಕೊಳ್ಳಿ. ಈಗ ನಾನು ತಿಳಿಸ್ತಕ್ಕಂಥ ಈ ಒಂದು ಔಷಧಿ ನಿಮ್ಮ ತ್ವಚೆಯ ಮೇಲೆ ತೇವಾಂಶವನ್ನು ಕೂಡ ಹಿಡಿದಿಟ್ಕೊಳ್ಳುತ್ತೆ. ಒಂದು ಮಾಯಿಶ್ಚರೈಸಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ನಿಮ್ಮ ಮುಖದಲ್ಲಿರತಕ್ಕಂಥ ಕಾಂತಿಯನ್ನು ಹೆಚ್ಚಿಸುತ್ತೆ. ಈ ಒಂದು ಚಳಿಗಾಲದಲ್ಲಿ ನೀವು ಈ ಒಂದು ಔಷಧಿಯನ್ನು ಬಳಸೋದ್ರಿಂದ ಸಾಕಷ್ಟು ನೀವು ನಿಮ್ಮ ಒಂದು ದೇಹದ ಆ ಒಂದು ತ್ವಚೆಯ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಈ ಒಂದು ವಿಚಾರ ಇದನ್ನು ತಿಳಿಸೋದ್ರ ಜೊತೆಗೆ ನೋಡಿ, ಮಾತಾಡ್ತಾ ಹೋದರೆ ಈ ಥರ ಸಾಧಾರಣ ಸಂಭಾಷಣೆಗೆ ಒಳಗಾಗ್ಬಿಟ್ರೆ ನನ್ನ ಮುಂದೆ ತಾವಿಲ್ಲ, ನನ್ನ ಮುಂದೆ ಇರ್ತಕ್ಕಂಥದ್ದೊಂದು ಕ್ಯಾಮರಾ ಆದ್ರೂ ಕೂಡ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಏನಪ್ಪ ಅಂದರೆ, ನಾನು ಒಂದು ಸ್ಟೇಜಲ್ಲಿ ಕೂತಿದ್ದೇನೆ, ನನ್ನ ಮುಂದೆ ಸಾವಿರಾರು ಜನ ಯುವಕ ಯುವತಿಯರು ಕೂತಿದ್ದಾರೆ, ನಾನು ಅವ್ರ ಜೊತೆ ಏನೋ ನೇರ ಸಂದರ್ಶನ ಮಾಡ್ತಾ ಇದ್ದೀನೇನೋ ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ಎಲ್ಲವನ್ನೂ ಕೂಡ ಹಂಚ್ಕೊಂಡು ಮಾತಾಡ್ತೀನಿ. ಆದರೆ ಕೆಲವೊಂದು ಸತಿ ಮನಸ್ಸಿಗೆ ನೋವಾಗುತ್ತೆ, ಇದನ್ನು ಕೂಡ ಟೀಕೆ ಮಾಡ್ತಕ್ಕಂಥವ್ರು ಇರ್ತಾರೆ. ಆದರೆ ಎಲ್ಲವನ್ನೂ ಕೂಡ ಆದಷ್ಟು ಪಾಸಿಟಿವ್ ಆಗಿ ತಗೊಳ್ಳಿ, ಯಾವುದನ್ನು ಕೂಡ ನೆಗೆಟಿವ್ ಆಗಿ ತಗೊಳ್ಳಿಕ್ಕೆ ಹೋಗ್ಬೇಡಿ. ಹಂಗಂತ ಹೇಳಿ ನೀವು ಅಂದ್ಕೊಳ್ಬೋದು, ಗುರುಗಳೇ ನೀವು ಯಾರ ಬಗ್ಗೆ ತಿಳಿಸ್ತಾ ಇದ್ದೀರಿ, ನಮ್ಮ ಟ್ರೋಲರ್ಸ್ ಬಗ್ಗೆ ಏನಾದ್ರು ತಿಳಿಸ್ತಾ ಇದ್ದೀರೇನೋ ಅಂತ ತಾವು ಅಂದ್ಕೊಬೋದು. ದಯವಿಟ್ಟು ಇಲ್ಲ, ಅಪಾರ್ಥ ಮಾಡ್ಕೊಳ್ಬೇಡಿ. ಯಾಕೆಂದರೆ ಇವತ್ತಿನ ದಿವಸ ಒಬ್ಬ ವ್ಯಕ್ತಿ ಆತನ ಪ್ರತಿಭೆಯನ್ನು ಗುರುತಿಸ್ಲಿಕ್ಕೆ ಒಂದಿಷ್ಟು ಮಾಧ್ಯಮ ಸಪೋರ್ಟ್ ಮಾಡ್ತಾ ಇದೆ, ಅದ್ರ ಜೊತೆಗೆ ಆ ವ್ಯಕ್ತಿ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಹೋಗಿ ತಲುಪಬೇಕಂದ್ರೆ ಟ್ರೋಲರ್ಸು ಕೂಡ ಕಾರಣನೇ. ಅವ್ರ ಬಗ್ಗೆ ಅಂತೂ ಮಾತಾಡಲೇಬೇಕು. ಯಾಕೆಂದರೆ ಇತ್ತೀಚಿನ ದಿನಮಾನಗಳೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ದಯವಿಟ್ಟು ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆದಷ್ಟು ನೀವು ನಗಿಸ್ತಾ ಇದ್ದೀರಿ. ನಗು ಎಂಬತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಬಹಳ ಅಮೂಲ್ಯವಾಗಿರತಕ್ಕಂಥದ್ದು, ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಆಸ್ತಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ತಾವು ಆ ಒಂದು ಆಸ್ತಿಯನ್ನು ಸದೃಢಪಡಿಸ್ತಾ ಇದ್ದೀರಿ. ನಿಜಕ್ಕೂ ನನಗೆ ಈ ಮಾತನ್ನು ಹೇಳಲಿಕ್ಕೆ ಇಷ್ಟ ಆಗುತ್ತೆ. ಯಾಕೆಂದರೆ ನಿಮ್ಮ ಟ್ರೋಲರ್ಸನ್ನು ನೋಡಿದಾಗೇ ನಮಗೂ ಬಹಳಷ್ಟು ಟೆನ್ಷನ್ ಇರುತ್ತೆ. ನೆಕ್ಸ್ಟ್ ಏನಪ್ಪ, ನಾಳೆ ಯಾವುದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕೆಂಬತಕ್ಕಂಥ ಟೆನ್ಷನಲ್ಲಿ ನಾವು ಬರೀ ಟೆನ್ಷನ್ ಮಾಡ್ಕೊಂಡು ತಲೆನೋವು ಬಂದುಬಿಟ್ಟಿರುತ್ತೆ. ಆ ಕ್ಷಣ ಈಗ ಒಂದು ಫೋನ್ ತಿರುಗಿಸ್ಬೇಕಾದ್ರೆ ಒಂದಿಷ್ಟು ಆ್ಯಪ್ಗಳಿರ್ತಾವಲ್ಲ, ಆ್ಯಪ್ಗಳೆಲ್ಲ ನೋಡಿದಾಗ, ಹಾಗೆ ಮೊಬೈಲನ್ನು ತಿರುಗಿಸ್ಬೇಕಾದ್ರೆ ತಾವು ಟ್ರೋಲರ್ಸ್ ಮಾಡಿರ್ತಕ್ಕಂಥ ಒಂದಿಷ್ಟು ದೃಶ್ಯಗಳನ್ನು ನೋಡಿದಾಗ ಆ ಕ್ಷಣ ನಗು ಬರುತ್ತೆ, ನಗಿಸ್ತೀರಾ. ಪರರ ಖುಷಿಗೆ ತಾವೆಲ್ಲರೂ ಕೂಡ ಏನೇನೋ ನಿಮ್ಮ ಕಲೆಯನ್ನು ನೋಡ್ಲಿಕ್ಕಂತೂ ಬಹಳ ಅದ್ಭುತ, ಏನೇನೋ ತಾವು ಮಾಡ್ಲಿಕ್ಕೆ ಹೋಗ್ತೀರಿ, ಬಹಳ ಚೆನ್ನಾಗಿರುತ್ತೆ. ಆದರೆ ಆದಷ್ಟು ಒಳ್ಳೆಯ ರೀತಿ ಟ್ರೋಲನ್ನೇ ಮಾಡಿ, ಒಬ್ಬರು ನಗಲಿ. ಅದರಿಂದ ಯಾರಿಗೋಸ್ಕರ ತಾವು ನಗಿಸ್ಬೇಕು ಅಂದ್ಕೊಂಡಿದ್ದೀರೋ ಅವ್ರು ನಕ್ಕಿದ್ರೆ ಮಾತ್ರ ಚೆಂದ. ಆದರೆ ದಯವಿಟ್ಟು ಮನಸ್ಸಿಗೆ ನೋವು ಮಾಡ್ಕೊಳ್ಳೋಂಥ ಟ್ರೋಲನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಟ್ರೋಲಿಂದ ಇವತ್ತಿನ ದಿವಸ ಒಂದು ಜೀವನ ಬೆಳಕಾಗಿದ್ದು ಉಂಟು, ಒಂದು ಜೀವನ ನರಕಕ್ಕೆ ಹೋಗ್ತಾ ಇರತಕ್ಕಂಥದ್ದು ಉಂಟು. ದಯವಿಟ್ಟು ಸ್ವಲ್ಪ ನೋಡಿ ಮಾಡಿ ಟ್ರೋಲನ್ನು ಮಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ನಿಜಕ್ಕೂ ಟ್ರೋಲರ್ಸನ್ನು ಮೆಚ್ಚಲೇಬೇಕು. ನಗಿಸ್ತಾ ಇದ್ದೀರಿ, ನಗು ಎಂಬತಕ್ಕಂಥದ್ದು ಬಹಳ ಒಳ್ಳೆಯದು, ಒಳ್ಳೆಯ ಕೆಲಸ ಇರಲಿ.
ಇನ್ನು ಈ ಒಂದು ನೇರ ಸಂದರ್ಶನದಲ್ಲಿ ನಾನು ನಿಮ್ಗೆಲ್ಲವನ್ನು ಕೂಡ ತಿಳಿಸ್ತಾ ಇರ್ತೀನಲ್ವ, ಆಗ ಏನೋ ತಮ್ಮೆಲ್ಲರ ಜೊತೆನೂ ಕೂಡ ನಾನು ಸಾಧಾರಣವಾಗಿ ಮಾತಾಡ್ತಾ ಇದ್ದೀನೇನೋ ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ಒಂದಿಷ್ಟು ಪದಗಳನ್ನು ಹಂಚ್ಕೊಳ್ತೀನಿ. ನಾನು ಮಾತಾಡೋದ್ರೆ ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮೆ ಇರಲಿ. ಇನ್ನು ಈಗ ಪಂಚಾಂಗ ಶ್ರವಣ ಮಾಡಬೇಕು, ತಾಯಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು, ಹೀಗೆ ಮಾತಾಡ್ತಾ ಹೋದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಜಿ ಕನ್ನಡದವರು ನನಗೆ ಕೊಟ್ಟಿರ್ತಕ್ಕಂಥದ್ದು 1.5 ಗಂಟೆ, ಅದು ಭಾನುವಾರ ಮಾತ್ರ. ಇನ್ನು ವಾರದುದ್ದಕ್ಕೂ ಕೂಡ ಗುರೂಜಿಯವರು ತೊಗೊಂಡ್ಬಿಡ್ತಾರೆ ಸಮಯನ. ಭಾನುವಾರ ಅಂತೂ ಪೂರ್ತಿ ನಂದೇ ಸಮಯ, ನಾನಂತೂ ಅದನ್ನು ವರ್ತಃ ಕಾಲಕ್ರಮೇಣ ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಇನ್ನು ಬಹಳಷ್ಟು ಕೆಲಸ ಇದೆ, ಬಹಳಷ್ಟು ಮಾಹಿತಿಗಳನ್ನು ತಿಳಿಸೋದಿದೆ, ಸಮಯವನ್ನು ವರ್ತಃ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಇನ್ನು ಈಗ ಮೊದಲನೇದಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಹಾಲಕ್ಷ್ಮೀ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಇನ್ನು ಈಗ ಪಂಚಾಂಗ ಶ್ರವಣವನ್ನು ಕೂಡ ಮಾಡತಕ್ಕಂಥ ಸಮಯ, ದಿನವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭ ಮಾಡೋಣ. ಇನ್ನು ಈಗ ಪಂಚಾಂಗ ಶ್ರವಣವನ್ನು ಮಾಡತಕ್ಕಂಥ ಸಮಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಶ್ರೀ ಶೋಭಕೃತನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತೌ ನಿಜ ಶ್ರಾವಣ ಮಾಸ ಕೃಷ್ಣ ಪಕ್ಷ 10/9/2023 ಭಾನುವಾರ ಪುನರ್ವಸು ನಕ್ಷತ್ರ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಪುನರ್ವಸು ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ಜಿ ಕನ್ನಡದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರೋ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು 100 ಕಾಲ ಹೀಗೆ ಖುಷಿಯಾಗಿ ತಾವು ಚೆನ್ನಾಗಿರಬೇಕು. ಗುರುಗಳೇ ನೀವು ಅದೇ ಹೇಳ್ತೀರಾ, ಹೀಗೆ ಖುಷಿಯಾಗಿ ಅಂತ ಹೇಳಿ. ನೋವಿನಲ್ಲೂ ಇರ್ತಕ್ಕಂಥವ್ರು ಇರ್ತಾರೆ, ನಲಿವಿನಲ್ಲೂ ಇರ್ತಕ್ಕಂಥವ್ರು ಇರ್ತಾರೆ, ಸಂಕಟದಲ್ಲೂ ಇರ್ತಕ್ಕಂಥವ್ರು ಇರ್ತಾರೆ. ಹಂಗಂತ ಹೇಳಿ ಆ ಕ್ಷಣ ನಾವು ನೋವು ಸಂಕಟವನ್ನು ಜ್ಞಾಪಿಸಬಾರ್ದು. ಅವರು ನೋವಲ್ಲಿದ್ದಾರೆ ಅಂದಾಗ ಅವರನ್ನು ಸಂತೋಷ ಪಡಿಸ್ಬೇಕು. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಸದಾಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು. ತಾಯಿ ಮಹಾಲಕ್ಷ್ಮಿ ಅನುಗ್ರಹದಿಂದ, ತಾಯಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ತಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮುಂದಿನ ಭಾಗದಲ್ಲಿ ಔಷಧಿ ಏನು, ಔಷಧಿಯನ್ನು ಯಾವ ರೀತಿ ಬಳಸಬೇಕು ಎಂಬತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಇನ್ನು ಈಗ ಮುಖ್ಯ ಕಾರಣಕ್ಕೆ ಬಂದ್ಬಿಡೋಣ, ಮುಖ್ಯ ವಿಚಾರಕ್ಕೆ ಬಂದ್ಬಿಡೋಣ. ಇಲ್ಲಿಗಾಗಲೇ ನಾನು ತಿಳಿಸ್ಬೇಕಾಗಿರ್ತಕ್ಕಂಥ ಔಷಧಿ ಅಂತೂ ಸಂಪೂರ್ಣವಾಗಿ ರೆಡಿ ಇದೆ. ಆದರೆ ರೆಡಿ ಇರೋದಕ್ಕಿಂತ ಮುಂಚೆ ಹೇಗೆ, ರೆಡಿ ಆದಮೇಲೆ ಹೇಗೆ, ಆ ಎರಡನ್ನೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಯಾಕೆಂದರೆ ಮೊದಲೊಂದು ಸತಿ ಕನ್ಫ್ಯೂಷನ್ ಆಗೋಗಿತ್ತು. ಆ ಒಂದು ಕನ್ಫ್ಯೂಷನ್ ಮಾಡಿಕೊಂಡು ಒಬ್ಬರು ಅಜ್ಜಿನೂ ಕೂಡ ನನ್ನ ಹತ್ರ ಬಂದು ಹೇಳಿದ್ರು, ಗುರುಗಳೇ ಕೆಲವೊಂದು ಸತಿ ಕನ್ಫ್ಯೂಸ್ ಆಗೋಗುತ್ತೆ ನಮಗೆ, ಅದು ಮುಂಚೆ ಹೇಗೆ ಅದಾದಮೇಲೆ ಹೇಗೆ ಅನ್ನೋದು ನಮಗೆ ಕೆಲವೊಂದು ಸತಿ ಗೊತ್ತಾಗೋದಿಲ್ಲ, ದಯವಿಟ್ಟು ಒಂಚೂರು ಸ್ಪಷ್ಟವಾಗಿ ತೋರಿಸಿ ಅಂತ ಹೇಳಿ. ಅದಕ್ಕೋಸ್ಕರ ಇಲ್ಲಿ 2 ಔಷಧಿಯನ್ನು ತಿಳಿಸ್ತಾ ಇದ್ದೇನೆ. ಆದರೆ 2 ಔಷಧಿಯನ್ನು 2 ಬೇರೆ ಬೇರೆ ಸಮಯದಲ್ಲಿ ಮಾಡ್ಕೊಳ್ತಕ್ಕಂಥದ್ದಲ್ಲ, ಎರಡನ್ನು ಅಟ್ ಅ ಟೈಮ್ ಒಂದೇ ಬಾರಿ ಮಾಡ್ಕೊಳ್ತಕ್ಕಂಥದ್ದೇ. ಆದರೆ ಅದನ್ನು ಉಪಯೋಗಿಸ್ಬೇಕಾದ್ರೆ ಒಂದಿಷ್ಟು ಸಮಯದ ಅಂತರವನ್ನು ಕೊಡಬೇಕು, ಗ್ಯಾಪ್, ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಹಚ್ಕೊಳ್ಬೇಕು ಔಷಧಿಯನ್ನು. ನಾನು ಗ್ರಾಮೀಣ ಕನ್ನಡವನ್ನು ಮಾತಾಡೋದು ಸ್ವಲ್ಪ ಕಡಿಮೆ ಮಾಡ್ತೀನಿ. ಯಾಕೆಂದರೆ ಅದನ್ನೂ ಕೂಡ ಒಬ್ಬರು ಹೇಳಿದ್ರು, ಗುರುಗಳೇ ಜಾಸ್ತಿ ಗ್ರಾಮೀಣ ಪದಗಳನ್ನು ಉಪಯೋಗಿಸಬೇಡಿ, ನಮ್ಗೆ ಅರ್ಥ ಆಗೋದಿಲ್ಲ. ನಾರ್ಮಲ್ ಆಗಿ ತಾವು ಹೇಗೆ ಕನ್ನಡ ಮಾತಾಡ್ತಿರೋ ನಾರ್ಮಲ್ ಆಗಿ ಅದೇ ರೀತಿ ಮಾತಾಡಿ ನಮ್ಗೆ ಅರ್ಥ ಆಗುತ್ತೆ ಅಂದರು. ಅದಕ್ಕೋಸ್ಕರ ಸಾಧಾರಣವಾಗಿರ್ತಕ್ಕಂಥ ಕನ್ನಡದಲ್ಲೇ ಮಾತಾಡ್ತೀನಿ.
ಈಗ ಮೊದಲನೇದಾಗಿ ನಾನೇನು ಮಾಡ್ತಿದ್ದೀನಿ, ನಾನು ಹೇಳಿದೆ ತಾವು ಮಾಯಿಶ್ಚರೈಸರು ಬಾಡಿ ಲೋಷನ್ ಎಲ್ಲ ಹಚ್ಕೊಳ್ತೀರಿ. ಏನಕ್ಕೆ? ನಿಮ್ಮ ದೇಹದ ತೇವಾಂಶವನ್ನು ಕಾಪಾಡ್ಕೊಳ್ಳಿಕ್ಕೆ, ಸ್ಕಿನ್ ರಫ್ ಆಗಬಾರ್ದು, ಆಮೇಲೆ ನಿಮ್ಮ ಚರ್ಮ ಒಡಿಬಾರ್ದು, ಆಮೇಲೆ ಈ ರೀತಿಯಾಗಿ ನೀವು ಚರ್ಮದ ಮೇಲೆ ಈ ರೀತಿಯಾಗಿ ಗೀರ್ಕೊಂಡ್ರೆ ಬಿಳಿಯ ಮಾರ್ಕ್ ಬರುತ್ತೆ. ಬಾಡಿ ಲೋಷನನ್ನು ಹಚ್ಕೊಳ್ಳೋದ್ರಿಂದ ಅದು ಬರೋದಿಲ್ಲ. ಏನಕ್ಕೆ ಬರುತ್ತೆ ಅಂದರೆ ಚರ್ಮ ಒಣಗಿರುವ ಕಾರಣದಿಂದ ಆ ಒಂದು ಬಿಳಿಯ ಮಾರ್ಕ್ ಬರುತ್ತೆ. ಅಂದರೆ ಯಾರಾದರೂ ಬಂದು ಪರ್ಚಿರೋ ಥರ. ನಿಮ್ಗೆ ಆ ಥರ ಎಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ನಿಮ್ಮ ದೇಹದ ಚರ್ಮದ ತೇವಾಂಶವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ತಾವು ಬಾಡಿ ಲೋಷನನ್ನು ಹಚ್ಕೊಳ್ತೀರಿ. ಆದರೆ ಫೇಸ್ಗೆ ಅಪ್ಲೈ ಅಂದರೆ ಫೇಸ್ಗೆ ಹಚ್ಕೊಳ್ಬೇಕಾದ್ರೂ ಕೂಡ ತಾವೇನು ಮಾಡ್ತೀರಿ, ಅದು ಇದು ಮಾಯಿಶ್ಚರೈಸರು, ಕ್ರೀಮು, ಕೋಲ್ಡ್ ಕ್ರೀಮು, ಸಾಫ್ಟ್ ಕ್ರೀಮು ಅಂತೆಲ್ಲವನ್ನು ಕೂಡ ತೊಗೊಂಡು ಬಂದಿರ್ತೀರಿ. ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಬಿಡಿ. ಈಗ ನಾನು ತಿಳಿಸ್ತಾ ಇರತಕ್ಕಂಥ ಆಯುರ್ವೇದದ ಔಷಧಿ ಇದು ನಿಜಕ್ಕೂ ಸಂಪೂರ್ಣವಾಗಿರ್ತಕ್ಕಂಥ ಆಯುರ್ವೇದ. ಇದರಲ್ಲಿ ನೋ ಇಂಗ್ಲೀಷ್. ನೀವಂದರೆ 1000 ರೂಪಾಯಿ ಕೊಟ್ಬಿಟ್ಟು ಪ್ರಾಡಕ್ಟ್ಸ್ ತೊಗೊಂಬರ್ತೀರಲ್ಲ, ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಲಿಂಕೇ ಇಲ್ಲ. ಅದಕ್ಕೂ ಇದಕ್ಕೂ ಬಳಸಲಿಕ್ಕೆ ಹೋಗ್ಬೇಡಿ, ಆಮೇಲೆ ಒಂದೋಗಿ ಇನ್ನೊಂದಾಗುತ್ತೆ. ನನ್ನನ್ನು ಕೇಳಬಾರ್ದು. ನಾನು ಸಂಪೂರ್ಣ ಆಯುರ್ವೇದ ಅಂದಮೇಲೆ ಸಂಪೂರ್ಣ ಆಯುರ್ವೇದವನ್ನೇ ತಾವು ಬಳಸ್ಕೊಳ್ಬೇಕು. ಆದರೆ ಇಲ್ಲಿ ಒಂದು ಹೇಳ್ತೀನಿ, ನಿಮ್ಮ ವಾಸ್ತುಗ್ರಹದ ಹತ್ರ ಏನಾದರೂ ಅಲೋವೆರಾ ಇದ್ದರೆ ದಯವಿಟ್ಟು ಡೈರೆಕ್ಟಾಗಿ ಅಲೋವೆರಾವನ್ನು ತಗೊಳ್ಳಿ. ಒಂದು ವೇಳೆ ಇಲ್ಲ ಅಂದರೆ ಇದೊಂದಕ್ಕೆ ಮಾತ್ರ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ. ಮೆಡಿಕಲ್ ಸ್ಟೋರ್ಗೋ ಇಲ್ಲಾಂದರೆ ಹತ್ತಿರದಲ್ಲಿ ಎಲ್ಲಾದರೂ ಬ್ಯೂಟಿ ಶಾಪ್ ಇದ್ದರೆ ಅಲ್ಲಿ ಹೋಗಿ ಅಲೋವೆರಾ ಜೆಲ್ ಸಿಗತ್ತೆ, ತೊಗೊಂಡು ಬನ್ನಿ. ಈ ಅಲೋವೆರಾ ಜೆಲ್ಲು ಅಷ್ಟೇ ಅಂಗಡಿಯಲ್ಲಿ ಸಿಗೋದು. ಒಂದಿಷ್ಟು ಅಲೋವೆರಾ ಜೆಲ್ಲು ಬಂದ್ಬಿಟ್ಟು ಕೆಮಿಕಲ್ ಫ್ರೀ ಇರುತ್ತೆ. ಇನ್ನೊಂದಷ್ಟು ಅಲೋವೆರಾ ಜೆಲ್ಗಳಿಗೆಲ್ಲ ಕೆಮಿಕಲ್ಸ್ ಹಾಕಿಟ್ಬಿಟ್ಟಿರ್ತಾರೆ, ಪ್ರಿಸರ್ವೇಟಿವ್ಸು ಅದು ಇದು ಎಲ್ಲ ಹಾಕಿಟ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಅದನ್ನು ಕೂಡ ನಿಮ್ಮ ಚರ್ಮವನ್ನು ಹಾಳು ಮಾಡ್ತಕ್ಕಂಥದ್ದೇ. ನೋಡಿ, ಆದಷ್ಟು ಸ್ವಲ್ಪ ಪ್ಯೂರ್ ಅಲೋವೆರಾ ಜೆಲ್ ತೊಗೊಂಡು ಬರ್ತಕ್ಕಂಥದ್ದು ಒಳ್ಳೇದು. ಇನ್ನು ಈಗ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲಿ 2 ವಿಧವಾಗಿರತಕ್ಕಂಥ ದ್ರವ್ಯಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಒಂದಂತೂ ಗೊತ್ತಿರ್ತಕ್ಕಂಥದ್ದೇ, ತಾವು ಸೇವಿಸ್ತೀರಿ. ಆದರೆ ಇನ್ನೊಂದು ಸೇವನೆ ಮಾಡ್ತಕ್ಕಂಥದ್ದೆಲ್ಲ ಸ್ವಲ್ಪ ಜೋಪಾನ. ಇದು ಬಂದು ಅಗಸೆ ಬೀಜ. ಅಗಸೆ ಬೀಜ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಆದರೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ, ಯುವತಿಯರಿಗೆ ನಮ್ಮಂಥ ವಯಸ್ಸಿನಲ್ಲಿರ್ತಕ್ಕಂಥವ್ರಿಗೆ ಗೊತ್ತಿರೋದಿಲ್ಲ. ಆದರೆ ನಾನು ಸ್ವಲ್ಪ ಈ ಫೀಲ್ಡಲ್ಲಿ ಇರೋದ್ರಿಂದ ನನಗೆ ಗೊತ್ತಿದೆ. ಅಗಸೆ ಬೀಜ ಅಂದರೆ ಈ ರೀತಿಯಾಗಿರುತ್ತೆ. ಅಂದರೆ ಏನಪ್ಪ ಅಂದರೆ ಸ್ವಲ್ಪ ನೈಸು, ಭಾಳ ನೈಸ್. ಇದು ಥರ ಚೆನ್ನಾಗಿರುತ್ತೆ. ಇದನ್ನು ನಾರ್ಮಲಾಗಿ ಹಿಂಗೆ ಮುಟ್ಲಿಕ್ಕೂ ಅಷ್ಟೇ ಈ ರೀತಿಯಾಗಿರುತ್ತೆ ಅಗಸೆ ಬೀಜ. ಅಗಸೆ ಬೀಜ ಅಂತ ಹೋಗಿ ಕೇಳಿದ್ರೆ ತಮಗೆ ಗೊತ್ತಾಗುತ್ತೆ, ಕೊಡ್ತಾರೆ, ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಯುವಕರು, ಯೂತ್ಸ್, ನಿಮಗೆ ಹೇಳ್ತಾ ಇದ್ದೀನಿ, ತಾವು ದಯವಿಟ್ಟು ಉಪಯೋಗಿಸಿ. ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದೊಂದು ಪ್ರಯತ್ನವನ್ನು ಮಾಡಿ ನೋಡಿ. ಒಂದು ಪ್ರಯತ್ನ ತಾವು ನಿಜಕ್ಕೂ ಮಾಡಿ ನೋಡಿ, ಸಾಕಷ್ಟು ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಅಂದರೆ ನಿಮ್ಮ ಮುಖದಲ್ಲಾಗ್ತಕ್ಕಂಥ ಬದಲಾವಣೆಗಳನ್ನು ತಾವು ಅನುಭವಿಸಿ ನೋಡ್ತೀರಿ. ಇದರಿಂದ ಆಗ್ತಕ್ಕಂಥ ಬದಲಾವಣೆಗಳನ್ನು. ಅಗಸೆ ಬೀಜ ಇದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೋಬೇಕು. ಇನ್ನು ಅಂಗಡಿಗೆ ಹೋಗ್ತೀರಿ, ಐಸ್ ಕ್ರೀಮ್ ತೊಗೊಳ್ತೀರಿ, ಇಲ್ಲಾಂದರೆ ಜ್ಯೂಸ್ ತೊಗೊಳ್ತೀರಿ. ಈ ಫಲೂಡಾ ತಿಂತೀರಲ್ಲ ನೀವು, ಅದರಲ್ಲೆಲ್ಲೂ ಕೂಡ ತಾವು ಈ ರೀತಿಯಾಗಿರ್ತಕ್ಕಂಥ ಒಂದು ಇದನ್ನು ತಾವು ಗಮನಿಸಿರ್ತೀರಿ. ತೋರಿಸ್ತೀನಿ. ಇದನ್ನು ಕನ್ನಡದಲ್ಲಿ ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರೆ. ಇದು ನೀರಿಗೆ ಹಾಕ್ಬಿಟ್ರೆ ನಿಮ್ಗೊಂಥರ ಇದ್ರ ಮೇಲೆಲ್ಲ ಸಂಪೂರ್ಣವಾಗಿ ಜೆಲ್ಲಿ ಥರ ಫಾರ್ಮ್ ಆಗೋಗುತ್ತೆ. ಅಂದರೆ ಒಂಥರ ಜೆಲ್ಲಿ ಥರ ಅದರ ಮೇಲೆ ಒಂದು ಇದು ಒಂಥರ ಅದ್ರ ಮೇಲೆ ಪರದೆ ಥರ ಅದು. ಅಂದರೆ ಹೇಗೆ ಅಂದರೆ ಅದರ ಸುತ್ತಲೂ ಕೂಡ ಹರಡ್ಕೊಂಡ್ಬಿಡುತ್ತದು. ಅದನ್ನೂ ತೋರಿಸ್ತೀನಿ ಹೇಗೆ ಅಂತ. ಇರಿ ನೋಡಿ, ಹೀಗೆ ನೀರು ಹಾಕ್ಬಿಟ್ರೆ ಕಾಮಕಸ್ತೂರಿ ಬೀಜದಲ್ಲಿ ಏನಾದರೂ ಕಾಮಕಸ್ತೂರಿ ಬೀಜಕ್ಕೆ ಏನಾದ್ರು ನೀರು ಹಾಕ್ಬಿಟ್ರೆ ಈ ರೀತಿಯಾಗುತ್ತೆ. ತಾವು ಫಲೂಡಾ ತಿಂತೀರಲ್ಲ, ಫಲೂಡಾದಲ್ಲಿರುತ್ತೆ. ಫಲೂಡಾಲಂತೂ ಸಹ ಎಲ್ಲ ಕಡೆ ಹಾಕೇ ಹಾಕ್ತಾರೆ ಈ ರೀತಿಯಾಗಿ. ಇದನ್ನು ನೀರಲ್ಲಿ ನೆನೆಸ್ಬಿಟ್ರೆ ಈ ರೀತಿಯಾಗಿ ಆಗೋಗುತ್ತೆ ಕಾಮಕಸ್ತೂರಿ ಬೀಜ. ಇದನ್ನು ನೀರಲ್ಲಿ ನೆನೆಸ್ಬೇಕು. ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ನೀರಿನಲ್ಲಿ ನೆನೆಸ್ಬೇಕು. ಇನ್ನು ಇದಾದ ಮೇಲೆ ತಾವು ಏನು ಮಾಡಬೇಕು, ಅಗಸೆ ಬೀಜನೂ ಕೂಡ ನೀಟಾಗಿ ನೀರಲ್ಲಿ ನೆನೆಸ್ಬೇಕು. ಅಗಸೆ ಬೀಜದಲ್ಲಿ ನಾನು ನೆನೆಸಿರ್ತಕ್ಕಂಥ ನೀರಿನಲ್ಲಿ ಒಂದು ಸ್ವಲ್ಪ ನೀರು ಜಾಸ್ತಿ ಇದೆ, ಒಂದು ಸ್ವಲ್ಪ ಕಡಿಮೆ ಮಾಡೋಣ. ಕಡಿಮೆ ಮಾಡಲಿಕ್ಕೂ ಅವಕಾಶ ಇಲ್ಲ. ಇದು ನೋಡಿ, ಅಗಸೆ ಬೀಜನೂ ಅಷ್ಟೇ ನೀರಿಗೆ ಹಾಕಿದ ತಕ್ಷಣ ನಿಮ್ಗೊಂಥರ ಈ ಅಲೋವೆರಾ ಜೆಲ್ ಹೇಗಿರುತ್ತೋ ಆ ರೀತಿ ಇದು ಒಂಥರ ಜೆಲ್ಲಿ ಥರ ಆಗೋಗುತ್ತೆ. ಸಂಪೂರ್ಣವಾಗಿ ಈ ರೀತಿಯಾಗಿ ಆಗೋಗುತ್ತೆ. ಇದು ಹೆಂಗ್ಲಿಕ್ಕೆ ಕಾಣಿಸ್ತಾ ಇಲ್ಲ ನಿಮಗೆ, ನಾನು ಇನ್ನೊಂದು ಸ್ವಲ್ಪ ಈಗ ತೋರಿಸ್ತೀನಿ ನೋಡಿ. ಈಗ ಕಾಣಿಸ್ಬೋದೇನೋ ತಮಗೆ. ಒಂಥರ ಇದೂ ಅಷ್ಟೇ ಲೋಳೆ ಥರ ಆಗ್ಬಿಡುತ್ತೆ, ಜೆಲ್ಲಿ ಥರ ಈ ರೀತಿಯಾಗಿ ಆಗೋಗುತ್ತೆ.
ಇದನ್ನು ನೀವು ಸ್ವಲ್ಪ ಬಗ್ಸಿದ್ರೆ ಚೆಲ್ಲುತ್ತೆ, ಅದಕ್ಕೋಸ್ಕರ ನಾನು ತೋರಿಸ್ಲಿಲ್ಲ ಅಷ್ಟೇ ಕರೆಕ್ಟಾಗಿ. ಆದರೆ ತಮಗೆ ಗೊತ್ತಾಗ್ಬಿಡುತ್ತೆ, ನೀವು ನೀರು ಹಾಕಿದ ತಕ್ಷಣ ಸಂಪೂರ್ಣವಾಗಿ ಜಲ್ಲಿ ಜಲ್ಲಿ ಥರ ಆಗ್ಬಿಡುತ್ತೆ. ಅಂದರೆ ಈಗ ತಾವೇನು ಮಾಡಬೇಕು, ಕಾಮಕಸ್ತೂರಿ ಬೀಜವನ್ನು ನೆನೆಸಿಟ್ಟಿದ್ದೀರಿ, ಇಲ್ಲಿಟ್ಟಿರ್ತಕ್ಕಂಥ ಅಗಸೆ ಬೀಜವನ್ನು ಕೂಡ ನೆನೆಸಿಟ್ಟಿರ್ತೀರಿ. ಇದರ ಜೊತೆಗೆ ಸ್ವಲ್ಪ ಅಲೋವೆರಾ, ಮತ್ತೆ ಒಂದೇ ಒಂದು ಚಿಟಿಕೆ ಅಥವಾ 2 ಚಿಟಿಕೆ, ಇಲ್ಲಾಂದ್ರೆ ಅರ್ಧ ಟೀ ಸ್ಪೂನು ಇವಿಷ್ಟನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದ್ರೆ ನಿಮ್ಗೆಲ್ಲವನ್ನೂ ಕೂಡ ಮಿಶ್ರಣ ಮಾಡಿದ್ರೆ ನಿಮ್ಗೆ ಹೆಂಗೆ ಅಂದರೆ ಒಂಥರ ಈ ಸೋಪ್ ಥರ ತಯಾರಾಗ್ಬಿಡುತ್ತದೆ. ಸಂಪೂರ್ಣವಾಗಿ ಈ ಸೋಪ್ ನೀರು ಹೇಗೋ ಆ ರೀತಿ ತಯಾರಾಗ್ಬಿಡುತ್ತೆ. ಆ ಸೋಪ್ ನೀರು ಥರದ್ದು ಏನಿರುತ್ತೆ, ಮೊದಲನೇದಾಗಿ ಚೆನ್ನಾಗಿ ನಾರ್ಮಲ್ ಆಗಿ ತಣ್ಣೀರಿನಲ್ಲೇ ಮುಖ ತೊಳ್ಕೊಂಡಿದ್ದಾದ ಮೇಲೆ ಈಗ ಈ ಒಂದು ಕಾಮಕಸ್ತೂರಿ ಬೀಜವನ್ನು ನೆನೆಸಿಟ್ಟಿರ್ತಕ್ಕಂಥ ಆ ಒಂದು ಬೀಜವನ್ನಾಗಲಿ, ಅಗಸೆ ಬೀಜವನ್ನಾಗಲಿ, ಮತ್ತೆ ಒಂದು ಚೂರು ಅಲೋವೆರಾ, ಒಂದು ಚೂರು ಅರಿಶಿನವನ್ನು ಹಾಕೊಂಡು ಮಿಶ್ರಣವನ್ನು ಮಾಡಿಕೊಂಡು ಏನು ತಾವು ದ್ರವ್ಯವನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ನೀರಲ್ಲಿ ಮುಖ ತೊಳೆದಿದ್ದಾದ ನಂತರ ನೋಡಿ, ಕಳೆದ ಬಾರಿ ಕಾರ್ಯಕ್ರಮದಲ್ಲಿ ನಾನು ನೀರು ಅಂತ ಏನಕ್ಕೆ ಅದನ್ನು ನಾನು ಒತ್ತು ಹೇಳ್ತಾ ಇದ್ದೀನಿ ಅಂದರೆ, ಕಳೆದ ಬಾರಿ ಎಳ್ನೀರು ಅಂದಿದ್ದೆ. ಆದರೆ ಈ ಬಾರಿ ಎಳ್ನೀರನ್ನು ಉಪಯೋಗಿಸ್ಬೋದು. ಒಂದು ವೇಳೆ ಎಳ್ನೀರಿಲ್ಲ ಅಂದರೆ ನೀರನ್ನೇ ಉಪಯೋಗಿಸ್ಕೊಳ್ಳಿ, ಆಯಿತಾ. ಇದಾದ ಮೇಲೆ ತಾವು ಮುಖಕ್ಕೆ ಹಚ್ಕೊಳ್ಬೇಕು, ಚೆನ್ನಾಗಿ ಮುಖಕ್ಕೆ ಹಚ್ಕೊಳ್ಳಿ. ಒಂದು 10 ನಿಮಿಷ ನೀವು ಸಾಧಾರಣವಾಗಿ ಕೂತು ನೀವು ಫೋನ್ ತಿರುಗಿಸೋ ಅಷ್ಟು ಸಮಯ ಅಷ್ಟೇ. ಅದು ಫೋನ್ ತಿರುಗಿಸೋ ಅಷ್ಟು ಸಮಯ ಸ್ವಲ್ಪ ಚೆನ್ನಾಗಿ ಆ ಒಂದು ನಿಮ್ಮ ಮುಖದ ಮೇಲಿರ್ತಕ್ಕಂಥ ತೇವಾಂಶವೆಲ್ಲವನ್ನು ಕೂಡ ಅದು ವೃದ್ಧಿ ಮಾಡುತ್ತೆ. ಆ ಒಂದು ಡ್ರೈನೆಸ್ ಎಲ್ಲವನ್ನು ಕೂಡ ಹೀರ್ಕೊಂಡ್ಬಿಡುತ್ತೆ. ಆ ಒಂದು ಒಣಚರ್ಮವನ್ನೆಲ್ಲವನ್ನು ಕೂಡ ಹೀರ್ಕೊಂಡ್ಬಿಡುತ್ತೆ ಈ ಒಂದು ಔಷಧಿ ನಿಮ್ಮ ಮುಖದ ಮೇಲೆ. ಯಾವ ರೀತಿ ಅಂದರೆ, ನೀವು ಸಾಧಾರಣವಾಗಿ ಇದನ್ನು ಹಚ್ಕೊಂಡ್ಮೇಲೆ, ನೀವು ಮುಖವನ್ನು ತೊಳ್ಕೊಂಡ್ಮೇಲೆ ನಿಮ್ಮ ಬರೀ 2 ಬೆರಳಲ್ಲಿ ಸುಮ್ಮನೆ ನಿಮ್ಮ ಸ್ಕಿನ್ನ ಹಿಂಗೆ ಅಂದರೆ ಸಾಕು, ಅಂದರೆ ಆ ಒಂದು ಬೌನ್ಸ್ ಆಗುತ್ತೆ. ಅಂದರೆ ಅಷ್ಟು ತೇವಾಂಶ, ಅಷ್ಟು ಸಾಫ್ಟ್ ಆಗೋಗುತ್ತೆ ಸ್ಕಿನ್. ಅಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಉಳ್ಳಂತಹ ಒಂದು ವಿಶೇಷ ಔಷಧಿ ಅಂತಲೇ ಹೇಳ್ಬೋದು. ನೋಡಿ, ಇದೆಲ್ಲವೂ ಕೂಡ ಚಿಕ್ಕದಾಗಿ ಚುಟುಕಾಗಿ ವಾಸ್ತುಗೃಹದಲ್ಲೇ ತಾವೇ ತಯಾರು ಮಾಡ್ಕೊಳ್ಬೋದು. ಅದ್ರ ಬದಲಾಗಿ ನಾವೇನು ಮಾಡ್ತೀವಿ, ಆ ಒಂದು ಅಂದ ಚಂದ ಪ್ಯಾಕಿಂಗನ್ನು ನೋಡಿ ನಾವು ಮನಸ್ಸೋತು ನಾನು ಹಚ್ಕೊಳ್ಬೇಕಪ್ಪ, ಇದನ್ನು ಒಂದು ಉಪಯೋಗಿಸ್ಬೇಕಲ್ಲಪ್ಪ ಅನ್ನೋ ಒಂದು ಆಸೆಗೆ ನಾವೇನು ಮಾಡ್ತೀವಿ, ಆ ಕ್ಷಣ ಆಲೋಚನೆಯನ್ನು ಮಾಡೋದಿಲ್ಲ, ದುಡ್ಡಿಂಗ್ ಚೆಲ್ಲಿ ಪಟ್ ಅಂತ ಎತ್ಕೊಂಡ್ಬಂದು ಮನೆಯಲ್ಲಿ ಅಪ್ಪ ಅಮ್ಮಂಗೆ ಗೊತ್ತಿಲ್ದಿರ ನಿಧಾನಕ್ಕೆ ಬ್ಯಾಗಲ್ಲಿ ಮುಸುಕೊಂಡು ಅದನ್ನು ಎತ್ಕೊಂಡು ಹೋಗಿ ಮುಚ್ಚಿಟ್ಕೊಂಡು ಅಪ್ಪ ಅಮ್ಮ ತಪ್ಪಿ ಏನಾದರೂ ತಂದೆಯವ್ರು ಏನಾದರೂ ಬಂದು ನಿಮ್ಮ ರೂಮ್ ಚೆಕಿಂಗು, ಇಲ್ಲಾಂದರೆ ಸಾಧಾರಣವಾಗೊಂದು ನೀವು ಬಾತ್ರೂಮನ್ನು ಏನಾದರೂ ಓಪನ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಪ್ರಾಡಕ್ಟ್ ಎಲ್ಲವನ್ನು ನೋಡಿ ಒಂದು ಅಷ್ಟೋತ್ತರ ಶತನಾಮಾವಳಿಗಳೆಲ್ಲವನ್ನೂ ಕೂಡ ಮಾಡಿ, ನಾವು ಪೂಜೆ ಪುನಸ್ಕಾರ ಬೈಗುಳಗಳೆಲ್ಲವನ್ನೂ ಕೂಡ ಸ್ವೀಕಾರ ಮಾಡಿ ಮುಖ ಅಷ್ಟು ಮಾಡ್ಕೊಂಡ್ರೂ ಕೂಡ ಪರವಾಗಿಲ್ಲ, ಆ ಕ್ಷಣ ಬೈದ್ರು ಅನ್ನೋ ಒಂದು ಇದರಲ್ಲಿ ನೆಪದಲ್ಲಿ ಮತ್ತೆ ಹೋಗಿ ಹಚ್ಕೊಂಡು ಬಂದ್ಬಿಡ್ತೀವಿ. ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಇದೊಂದು ಉಪಯೋಗಿಸ್ಕೊಳ್ಳಿ, ನಿಜಕ್ಕೂ ಬಹಳ ಅದ್ಭುತವಾಗಿದೆ. ಇನ್ನು ಇದಾದ ಮೇಲೆ ಮುಂದಿನ ಸ್ಟೆಪ್ ಏನು, ಅದೂ ಅಷ್ಟೇ ಚಿಕ್ಕದಾಗಿರ್ತಕ್ಕಂಥದ್ದು, ಅದೇನು ದೊಡ್ಡದಲ್ಲ. ಈಗಾಗಲೇ ಇದನ್ನು ತೋರಿಸ್ಬೇಕಾದ್ರೆ ತಾವಲ್ಲೇನೋ ಸೊಪ್ಪು ನೋಡಿದ್ರೆ ಅಂತ ತಾವು ಅಂದ್ಕೊಳ್ಬೋದು, ಏನು ಚಿಕ್ಕದೆ ಹೇಳ್ಬಿಡ್ತೀನಿ. ಆದರೆ ಈಗಲ್ಲ, ಒಂದು ಸಣ್ಣ ವಿರಾಮದ ನಂತರ ಎಲ್ರಿಗೂ ಕೂಡ ಸಾಧಾರಣವಾಗಿ ಗೊತ್ತಿರ್ತಕ್ಕಂಥ ಒಂದು ವನಸರಿಯನ್ನೇ ನಾನು ನಿಮಗೆ ತೋರಿಸ್ತೀನಿ. ಏನಪ್ಪ, ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪು ಕೂಡ ಬಂಗ ಸಮಸ್ಯೆ ಇರತಕ್ಕಂಥವ್ರಿಗೆ ಬಹಳ ಒಳ್ಳೆಯದು. ನುಗ್ಗೆ ಸೊಪ್ಪು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ನುಗ್ಗೆ ಸೊಪ್ಪು. ನುಗ್ಗೆಕಾಯಿ ಯಾರಕ್ಕೆ ತಾನೇ ಗೊತ್ತಿಲ್ಲ, ನುಗ್ಗೆಕಾಯಿ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಈ ರೀತಿಯಾಗಿರ್ತಕ್ಕಂಥದ್ದು. ಈ ನುಗ್ಗೆ ಸೊಪ್ಪಿನ ಪಲ್ಯನೂ ಕೂಡ, ನುಗ್ಗೆಕಾಯಿನ ಪಲ್ಯ, ನುಗ್ಗೆ ಸೊಪ್ಪಿನ ಪಲ್ಯನೂ ಕೂಡ ಬಹಳ ಒಳ್ಳೆಯದು ಹೆಲ್ತ್ಗೆ. ಅಂದರೆ ಇದನ್ನು ತಿನ್ನೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಸಾಕಷ್ಟು ನಿವಾರಣೆ ಆಗುತ್ತೆ. ಕಿಡ್ನಿ ಸ್ಟೋನ್ ಕಡಿಮೆ ಆಗುತ್ತೆ ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನೋದ್ರಿಂದ. ಕಿಡ್ನಿ ಸ್ಟೋನ್ ಸಮಸ್ಯೆ ಇರ್ತಕ್ಕಂಥವ್ರು, ಇದು ದೇಹದ ಒಳಗಡೆ ಕೆಲಸ ಮಾಡ್ತಕ್ಕಂಥದ್ದು. ದೇಹದ ಹೊರಭಾಗದಲ್ಲಿ ಕೆಲಸ ಮಾಡಲಿಕ್ಕೆ, ನಿಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ನುಗ್ಗೆ ಸೊಪ್ಪು ಬಹಳ ಕೆಲಸ ಮಾಡುತ್ತೆ. ಅಂದರೆ ಇದೆಲ್ಲವನ್ನು ಕೂಡ ನೋಡಿ, ಸಾಧಾರಣವಾಗಿರ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ನಾವು ಗೊತ್ತಿರಲಿಲ್ಲ, ಎಲ್ಲವೂ ಕೂಡ ಹೊಸದು. ಆದರೂ ಕೂಡ ನಾವು ಇದೆಲ್ಲವನ್ನು ಕೂಡ ಕಲಿಬೇಕು, ಕಲ್ತ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಇನ್ನು ನುಗ್ಗೆ ಸೊಪ್ಪು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ನೀಟಾಗಿ ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊಂಡು ಇದನ್ನು ಏನು ಮಾಡಬೇಕು, ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೊಳ್ಳಿ. ನುಗ್ಗೆ ಸೊಪ್ಪು ಮತ್ತು ಒಂದು ಚೂರು ಬೇವಿನ ಸೊಪ್ಪು ತೊಗೋಬೇಕು. ಬೇವಿನ ಸೊಪ್ಪು ಅಂದರೆ ಆಯುರ್ವೇದದಲ್ಲಿ ಪ್ರಥಮ. ಏನೇ ಆಗಲಿ ಆಯುರ್ವೇದದ ಔಷಧಿ ನುಗ್ಗೆ ಸೊಪ್ಪು ಅಂತೀನಿ, ಬೇವಿನ ಸೊಪ್ಪು ಮಾತ್ರ ಬಹಳ ಉತ್ತಮ, ಬಹಳ ಉಪಯೋಗಕಾರಿ, ಆಮೇಲೆ ಬಹಳ ಶಕ್ತಿ.
ಒಂದು ಬೇವಿನ ಸೊಪ್ಪಲ್ಲಿ, ನುಗ್ಗೆ ಸೊಪ್ಪು, ಬೇವಿನ ಸೊಪ್ಪು. ಈಗಲೂ ಕೂಡ ಒಂಚೂರು ಅಲೋವೆರಾದ ಅವಶ್ಯಕತೆ ಇದೆ. ಅಲೋವೆರಾ ಒಂಚೂರು ಹಾಕ್ಕೊಳ್ಬೇಕು. ಒಂದೇ ಒಂದು ಚೂರು ಅರಿಶಿನ. ಇದಿಷ್ಟನ್ನು ಕೂಡ ಚೆನ್ನಾಗಿ ನೀವು ಮಿಶ್ರಣ ಮಾಡಬೇಕು, ರುಬ್ಬಬೇಕು. ಮಿಕ್ಸಿಗೆ ಹಾಕ್ಕೊಂಡ್ರು ಓಕೆ, ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಅಂದರೆ ಕುಟಾಣಿನಲ್ಲಿ ಕುಟ್ಟಿದ್ರು ಓಕೆ, ಗಂಧದ ಕಲ್ಲಲ್ಲಿ ಶಾಣೆ ಕಲ್ಲಲ್ಲಿ ತೆಗಿತೀನಿ ಗಂಧ ಥರ ಮಾಡ್ಕೊಳ್ತೀನಿ ಅಂದ್ರೂ ಓಕೆ. ಎವ್ನಿಥಿಂಗ್ ಇಸ್ ಫೈನ್. ನೀವು ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು, ನೀವು ಹೆಂಗೆ ಬೇಕಾದರೂ ಅದನ್ನು ತಯಾರಿಸ್ಕೊಳ್ಬೋದು. ಇನ್ನು ನುಗ್ಗೆ ಸೊಪ್ಪು, ಬೇವಿನ ಸೊಪ್ಪು, ಅಲೋವೆರಾ, ಅರಿಶಿನ ಇವಿಷ್ಟನ್ನು ಕೂಡ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಇದಾದ ಮೇಲೆ ನಾನೇನು ಹೇಳಿದ್ದೆ ಮೊದಲು ತೇವಾಂಶದ ಅದಾದಮೇಲೆ ಚೆನ್ನಾಗಿ ಮುಖ ತೊಳ್ಕೊಂಡು ರೋಸ್ ವಾಟ್ರಲ್ಲೋ ಇಲ್ಲಾಂದರೆ ಈಗ ಎಳ್ನೀರನ್ನು ಉಪಯೋಗಿಸ್ಬೇಕು. ಈಗ ಎಳ್ನೀರನ್ನು ಉಪಯೋಗಿಸಿ, ರೋಸ್ ವಾಟ್ರನ್ನು ಉಪಯೋಗಿಸಿ, ಎರಡರಲ್ಲಿ ಯಾವುದಾದ್ರೂ ಒಂದು. ಚೆನ್ನಾಗಿ ಮುಖ ತೊಳ್ಕೊಂಡು ಇದನ್ನು ಹಚ್ಕೊಳ್ಬೇಕು. ಹಚ್ಕೊಂಡೊಂದು 1 ಅವರ್ ಬಿಟ್ಬಿಡಿ. 1 ಅವರ್ ನಿಮಗೆ ಕಾಲ ಹೋಗೋದೇ ಗೊತ್ತಾಗೋದಿಲ್ಲ. ಹೆಂಗೋ ಒಂದಂಗೆ ಕಾಲ ಕಳೆದು ಬಿಡ್ಬೋದು. ನಾನು 5 ಅವರ್ ಅಂದರೆ ಏನೋ ಅನ್ಕೋಬೋದಾಗಿದ್ದಪ್ಪ, ಅಯ್ಯೋ 5 ಅವರ್ ಹೆಂಗಪ್ಪ ಆಕತೆ. 1 ಅವರ್ ಅಪ್ಪ, ನೀವೆಲ್ಲೋ ಕಾಲ ಕಳೆದನ್ನು ಇಲ್ಲಿ ಕಳಿಬೋದು. ಅಷ್ಟೇ, ಮುಗಿದೋಯ್ತು. 1 ಅವರ್ ಇದನ್ನು ಹಚ್ಕೊಂಡು ಬಿಟ್ಬಿಟ್ರೆ ಆ ಒಂದು ಬಂಗಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲೈಟಾಗಿ ಚುಮ 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 ಅಂತ ಇರುತ್ತೆ, ಅಂದರೆ ಉರಿ ಶುರು ಆಗುತ್ತೆ. ಆ ಉರಿನ ನಿಮಗಿನ್ನೇನೋ ತಾಳಲಾಗದಷ್ಟೇನು ಇಲ್ಲಲ್ಲ, ಸ್ವಲ್ಪ ಅಂದರೆ ಆ ಔಷಧಿ ಕೆಲಸ ಮಾಡಬೇಕಲ್ವ, ನಿಮ್ಗೆ ಅದು ಗೊತ್ತಾಗತ್ತೆ. ಈ ಬಂಗಿನ ಜಾಗದಲ್ಲಿ ಆ ಒಂದು ಔಷಧಿ ನನಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ತಮಗೆ ಗೊತ್ತಾಗತ್ತೆ ಈ ಒಂದು ಔಷಧಿಯನ್ನು ಹಚ್ಕೊಂಡ್ಮೇಲೆ. ಇದನ್ನು ತಾವೊಂದು ಔಷಧಿಯನ್ನು ಹಚ್ಕೊಂಡು ನೋಡಿ, ಇದು ನಿಜಕ್ಕೂ ಸಾಕಷ್ಟು ಪರಿಣಾಮಕಾರಿ. ಅಂದರೆ ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಾವು ಅನುಭವಿಸ್ತೀರಿ. ಪರಿಣಾಮ ಅಂದರೆ ಯಾವ ರೀತಿ ಅಂದರೆ ಅದರಲ್ಲಿ ಯಾವ ಒಂದು ವಿಚಾರವನ್ನು ನಾವು ಅರ್ಥಕೊಳ್ಬೇಕು. ಇವಾಗ ಏನಾದರೂ ಒಂದು ನಾವು ಹೊಸದಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಅದರ ಪರಿಣಾಮಗಳನ್ನು ನಾವು ಅನುಭವಿಸ್ಬೇಕು. ಆದರೆ ಯಾವ ರೀತಿ ಅದು ನಮಗೆ ರಿಯಾಕ್ಟ್ ಆಗುತ್ತೆ. ಪರಿಣಾಮ ಅಂದರೆ ಏನು? ರಿಯಾಕ್ಷನ್. ಆ ಒಂದು ರಿಯಾಕ್ಟ್ ಯಾವ ರೀತಿ ಆಗುತ್ತೆ ಅದೆಲ್ಲವನ್ನು ಕೂಡ ತಾವು ಅನುಭವಿಸಿ ನೋಡ್ಬೋದು. ಅದರ ರಿಯಾಕ್ಷನ್ಸ್ ಗೊತ್ತಾಗುತ್ತೆ ನಿಮಗೆ. ಆದರೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೈಡ್ ಎಫೆಕ್ಟ್ಸ್ ಅನ್ನೋದು ಮಾತ್ರ ಇರೋದೇ ಇಲ್ಲ, ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಆದರೆ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಏನೇ ಔಷಧಿಯನ್ನು ತೋರಿಸ್ಕೊಟ್ರೂ ಕೂಡ ಒಂದೊಂದು ತ್ವಚೆಯ ಆ ಒಂದು ಸದೃಢತೆ, ಒಂದೊಂದು ತ್ವಚೆಯ ಆ ಒಂದು ಏನಂತಾರೆ ಒಂದು ಕೆಪಾಸಿಟಿ ಏನು ಹೇಳ್ತಾರೆ ಅದು ಬೇರೆ ರೀತಿ ಇರುತ್ತೆ. ಮೊದಲನೇದಾಗಿ ಆ ಒಂದು ನುಗ್ಗೆ ಸೊಪ್ಪಿನ ಔಷಧಿಯನ್ನು ತಯಾರು ಮಾಡಿಕೊಂಡ್ರೂ ಕೂಡ ಕೈಗೆ ಒಂಚೂರು ಹಚ್ಕೊಳ್ಳಿ. ನೋಡಿ ನಿಮ್ಗೇನು ಸಮಸ್ಯೆ ಆಗಲಿಲ್ವಾ, ಜಾಸ್ತಿ ಉರಿತಾ ಇದೆಯಾ, ಮುಖಕ್ಕೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲ ಬೇರೆ ಏನಾದರೂ ಸಮಸ್ಯೆ ಎದುರಾಗ್ತಾ ಇದೆಯಾ, ಮುಖಕ್ಕೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಜಾಗ. ಫೇಸು, ಮುಖ ಎಂಬತಕ್ಕಂಥದ್ದು ಹೇಗೆ ಅಂದರೆ ದೇಹದಲ್ಲಿ ಎಲ್ಲ ದೇಹದ ಅಂಗಾಂಗಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಅದನ್ನು ನಾವು ಕವರ್ ಮಾಡಿಕೊಂಡು, ಅಂದರೆ ಅದನ್ನು ಸಂಪೂರ್ಣವಾಗಿ ನಾವು ಮುಚ್ಕೊಂಡೇ ಓಡಾಡ್ಬೋದು. ಆದರೆ ಮುಖವನ್ನು ಮುಚ್ಕೊಂಡು ಓಡಾಡ್ಲಿಕ್ಕಾಗತ್ತಾ? ಆಗಲ್ಲ, ಕಷ್ಟ. ಮುಖವನ್ನು ಮುಚ್ಕೊಂಡು ಓಡಾಡಿದ್ರೆ ಜನ ನೋಡೋ ರೀತಿಯೇ ಬೇರೆ, ಸಂಪೂರ್ಣವಾಗಿ ಭಾವನೆಗಳೇ ಬದಲಾಗೋಗುತ್ತೆ. ಆ ಕ್ಷಣ ಯಾರಪ್ಪ ಮುಖ ಎಲ್ಲ ಮಾಸ್ಕ್ ಎಲ್ಲ ಹಾಕ್ಕೊಂಡು ಈ ರೀತಿ ಓಡಾಡ್ತಾ ಇದ್ದಾನಲ್ಲ ಅಲ್ವಾ. ಅದಕ್ಕೋಸ್ಕರ ಮುಖ ಎಂಬತಕ್ಕಂಥದ್ದು ಮಾತ್ರ ಒಬ್ಬ ಮನುಷ್ಯನಿಗೆ ಬಹಳ ಸೂಕ್ಷ್ಮ. ಈ ಮುಖಕ್ಕೊಂದು ಚೂರು ಸಮಸ್ಯೆ ಆದ್ರೂ ಕೂಡ, ಯಾಕೆಂದರೆ ಒಬ್ಬ ವ್ಯಕ್ತಿ ನಿಮ್ಮ ದೇಹವನ್ನು ನೋಡಿ ಯಾವತ್ತೂ ಮಾತಾಡಲ್ಲ, ಮುಖವನ್ನು ನೋಡೇ ಮಾತಾಡೋದು. ಆಟೋಮೆಟಿಕ್ಕಾಗಿ ನಿಮ್ಮ ಕಣ್ಣಿನ ದೃಷ್ಟಿ ಮುಖದ ಮೇಲೆ ಬೀಳುತ್ತೆ. ಕೇಳ್ತಾರೆ ಏನಿದು 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 ಏನಿದು, ನಮ್ಗೆ ಯಾಕೆ ಬೇಕು? ಮೊದಲನೇದಾಗಿ ಕೈಗೆ ಹಚ್ಕೊಳ್ಳೋಣ. ಗುರುಗಳೇ ನೀವು ಹೇಳ್ತಾ ಇದ್ದೀರಾ ಅಂದಮೇಲೆ ನೀವೇ ಇಷ್ಟ ಥರ ಡೌಟಲ್ಲಿ ಮಾತಾಡ್ತಿದ್ದೀರಾ. ಡೌಟು ಎಂಬತಕ್ಕಂಥದ್ದಲ್ಲ, ನನ್ನ ತ್ವಚೆಗೆ ಇದು ನನಗೆ ಉಪಯೋಗ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರ ತ್ವಚೆಗೂ ಉಪಯೋಗ ಆಗುತ್ತೆ. ಆದರೆ ನನ್ನ ತ್ವಚೆನಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ ನಿನ್ನ ತ್ವಚೆಯಲ್ಲಿ ಇರಬೇಕಲ್ಲಪ್ಪ. ಯಾಕೆಂದರೆ ನಿನ್ನ ಒಂದು ದೇಹದ ನೇಚರೇ ಬೇರೆ, ಬೆಳೆದು ಬಂದಿರತಕ್ಕಂಥ ರೀತಿಯೇ ಬೇರೆ. ಒಂದಷ್ಟು ಜನ ಬಹಳ ಸೂಕ್ಷ್ಮ ಹುಟ್ಟಿರ್ತಕ್ಕಂಥ ಮಕ್ಕಳು ಇತ್ತೀಚಿನ ದಿನಮಾನಗಳಲ್ಲಿ ನಾನು ನೋಡ್ತಾ ಇದ್ದೇನೆ, ಮಕ್ಕಳನ್ನು ಆಚೆ ಕಡೆ ಬಿಡ್ತಾನೇ ಇಲ್ಲ. ನಾವೆಲ್ಲ ಮಣ್ಣಲ್ಲಿ ಮರಳಲ್ಲಿ ಆ ಒಂದು ಎಲ್ಲ ಮನೆ ಕಟ್ಟೋ ಟೈಮಲ್ಲಿ ಸಿಮೆಂಟಲ್ಲೆಲ್ಲ ಬಿದ್ದು ಆಟ ಆಡ್ಬಿಟ್ಟಿದ್ದೀವಿ ನಾವು. ನಮಗೇನೂ ಸಮಸ್ಯೆ ಆಗಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳನ್ನ ಬಿಡ್ತಾನೆ ಇಲ್ಲ, ಮಣ್ಣಲ್ಲಿ ಕಾಲು ಇಡಕ್ಕೆ ಬಿಡಲ್ಲ. ಏನೋ ಒಂಥರ ಅದಕ್ಕೊಂದು ಪದ ಇದೆ ಇಂಗ್ಲೀಷ್ನಲ್ಲಿ, ಅದೇನೋ OCD ಅಂತ. ನಿಜಕ್ಕೂ ಆ ರೀತಿ ಏನು ಮಣ್ಣು ಮುಟ್ಬಿಟ್ರೆ ಏನಾಗೋಗುತ್ತೆ? ನಮಗೇನು ರೋಗ ಅಂಟುತ್ತಾ? ಇಲ್ಲ ಸ್ಕಿನ್ ಏನಾದರೂ ಚರ್ಮ ಬಾಧೆ ಬಂದ್ಬಿಡುತ್ತಾ? ಮಕ್ಕಳನ್ನ ಮಣ್ಣಲ್ಲಿ ಬಿಟ್ಟರೆ ಸಾಕು, ಓ ಅಂತ ಓಡೋಗಿ ಎತ್ಕೊಂಡ್ಬಿಡ್ತಾರೆ. ಯಾಕೋ ಮಣ್ಣಲ್ಲಿ ಆಡ್ತಾ ಇದೆ ನನ್ನ ಮಗು ಅಂದ್ಬಿಟ್ಟು ಕರ್ಕೊಂಬಂದು ಬಿಸಿನೀರಲ್ಲಿ ಸ್ನಾನ ಮಾಡಿಸಿ, ಕ್ರೀಮ್ ಹಚ್ಚಿ, ಬಾಡಿ ಲೋಷನ್ ಹಚ್ಚಿ, ಪೌಡ್ರ್ ಹಾಕಿ, ಸಾಕ್ಸ್ ಹಾಕಿ, ಅಯ್ಯೋ ನೋಡ್ಬೇಕು ನೀವು ಅದನ್ನು.
ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಒಬ್ಬೊಬ್ಬರು ಬೆಳೆದು ಬಂದಿರೋ ರೀತಿ ಆಗಿರುತ್ತೆ. ಅದಕ್ಕೋಸ್ಕರ ಮೊದಲನೇದಾಗಿ ಕೈ ಮೇಲೆ ಹಚ್ಕೊಳ್ಳಿ. ಯಾವುದೇ ರೀತಿ ಸಮಸ್ಯೆಗಳು ಎದುರಾಗಿಲ್ಲ ಅಂದಾಗ ನಿಮ್ಮ ಮಖದ ಮೇಲೆ ಹಚ್ಕೊಳ್ಳಿ. ಸಾಕಷ್ಟು ಬದಲಾವಣೆಗಳನ್ನು ನೋಡ್ತೀರಿ, ಸಾಕಷ್ಟು ತಾವು ಅದರ ಆ ಒಂದು ಅನುಭವವನ್ನು ತಾವು ಅನುಭವಿಸ್ತೀರಿ. ಈ ಒಂದು ಬಂಗಿನ ಸಮಸ್ಯೆ ಇರತಕ್ಕಂಥವ್ರು ತಾವು ಇದನ್ನು ಉಪಯೋಗಿಸಿ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಜಕ್ಕೂ ಈ ಬಾರಿ ಈ ಒಂದು ಔಷಧಿಯನ್ನು ಬಳಸಿದ್ದಾದ ನಂತರ ಸಾಕಷ್ಟು ಬದಲಾವಣೆಗಳನ್ನು ತಾವೇ ಗಮನಿಸ್ತೀರಿ. ಈ ಒಂದು ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಪ್ರಾರಂಭವನ್ನು ಮಾಡೋಣ. ರಾಶಿ ಫಲ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಅವರ ಭವಿಷ್ಯತ್ತನ್ನು ನೋಡೋದಾದ್ರೆ ಮಾತನಾಡತಕ್ಕಂಥವನ್ನು ಸರಿ ತಿಳಿಸ್ತಾ ಇರತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಬಹಳ ಗಂಭೀರ ಮತ್ತು ಬಹಳ ಸೂಕ್ಷ್ಮ. ಆದಷ್ಟು ಮೀನರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಉತ್ತರ ದಿಕ್ಕಿನ ಕಡೆ ಪ್ರಯಾಣವನ್ನು ಮಾಡತಕ್ಕಂಥದ್ದಾಗಲಿ ಬೇಡ. 9 ಪಟ್ಟು ಏನು ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. 9 ಸಂಖ್ಯೆ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಅಷ್ಟಾಗಿ ನೆಮ್ಮದಿ ಇರ್ತಕ್ಕಂಥದ್ದಲ್ಲ. 9 ಬಹಳ ಒಳ್ಳೆ ಇರೋ ನಂಬರು, ನವಗ್ರಹ. ಆದ್ರೂ ಕೂಡ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ 9 ಸಂಖ್ಯೆ ಬೇಡ. 9ಕ್ಕೆ ಪಟ್ಟು ಏನು ಕೆಲಸವನ್ನು ಕೂಡ ಮಾಡಬೇಡಿ. 9ರಿಂದ ಅಂತ್ಯವಾಗ್ತಕ್ಕಂಥ ಯಾವ ವ್ಯವಹಾರವೂ ಕೂಡ ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ತಾವು ಗೋಮಾತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. 300 ಮುಕ್ಕೋಟಿ ದೇವತೆಗಳು ಕೂಡ ವಾಸವಾಗಿರ್ತಕ್ಕಂಥ ಸಾನ್ನಿಧ್ಯ. ಗೋಮಾತೆಯ ಬಾಲವನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿ, ಗೋಮಾತೆಯ ಹಣೆಯನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿ, 4 ಪಾದಗಳನ್ನು ಮುಟ್ಟಿ ಪ್ರಾರ್ಥನೆ ಮಾಡಿ. ನಾನು ಹಿಂಗೆ ಹೇಳಿದೆ ಅಂತ ಹೇಳಿ ಏಕಾಏಕಿ ನಿಮಗೆ ಗೊತ್ತಿಲ್ದಿರಾ, ಇಲ್ಲಾಂದರೆ ನಾವೊಂದು ಗೋವಿಗೆ ಮೂಗುದಾರ ಇಲ್ದಿರತಕ್ಕಂಥ ಒಂದು ಗೋವಿನ ಹೋಗಿ ಕಾಲು ಮುಟ್ತಕ್ಕಂಥದ್ದು, ಬಾಲ ಮುಟ್ತಕ್ಕಂಥದ್ದು ದಯವಿಟ್ಟು ಇಂಥ ಕೆಲಸವನ್ನು ಮಾಡಬೇಡಿ. ಅದು ಬೆದರಿದ್ರೆ ಮತ್ತೆ ನಮಗೆ ಸಮಸ್ಯೆ. ಒದಿಯೋದು ಇಲ್ಲಾಂದರೆ ಗುದ್ದೋದು ಏನೋ ಒಂದು ಮಾಡುತ್ತೆ. ಅದಕ್ಕೋಸ್ಕರ ಆದಷ್ಟು ಅವರ ಮಾಲೀಕರು ಅದಕ್ಕೆ ಅಭ್ಯಾಸವಾಗಿದ್ದು ಅವ್ರಿಗೆ ಅಂದರೆ ಮನುಷ್ಯರ ಜೊತೆ ಒಂದಿಷ್ಟು ಸಂಪರ್ಕ ಇರ್ತಕ್ಕಂಥದ್ದಾಗಲಿ, ಮನುಷ್ಯರ ಭಾವನೆಗಳಿಗೂ ಕೂಡ ಮನುಷ್ಯರ ಜೊತೆ ಒಂದಿಷ್ಟು ಒಡನಾಟ ಇಟ್ಕೊಂಡಿರ್ತಕ್ಕಂಥ ಒಂದಷ್ಟು ಹಸುಗಳಾದರೆ ಪರವಾಗಿಲ್ಲ. ಆದರೆ ನಾವೇನು ಮಾಡ್ತೀವಿ, ಹಸುಗಳನ್ನು ಕಂಡಿದ ತಕ್ಷಣ ಗೋಮಾತೆ ಎಂಬತಕ್ಕಂಥ ಒಂದು ಭಕ್ತಿ ಹೌದು ನಿಜ ಮನಸ್ಸಲ್ಲಿದೆ ಹಂಗಂತ ಹೇಳಿ ಏಕಾಏಕಿ ಯಾವ ಪ್ರಾಣಿಯನ್ನು ಕೂಡ ಮುಟ್ಲಿಕ್ಕೆ ಹೋಗಬಾರ್ದು. ನೀವೇ ಸಾಧಾರಣವಾಗಿ ಏಕಾಂತದಲ್ಲಿ ಕೂತಿರ್ತೀರಿ, ಯಾರೋ ಬಂದು ನಿಮ್ಮ ಭುಜದ ಮೇಲೆ ತಟ್ಟಿದ ತಕ್ಷಣ ನಮಗೆ ಒಂದು ನಿಮಿಷ ಗಾಬರಿ ಆಗೋಗುತ್ತೆ, ಹೇ ಯಾರಪ್ಪ ನೀನು ಅಂತ. ಅದೇ ರೀತಿ ಗೋವುಗಳು ಬಾಯ್ಬಿಟ್ಟು ಮಾತಾಡ್ಲಿಕ್ಕೆ ಆಗೋದಿಲ್ವಲ್ಲ, ಅದರ ಅಂಗರಕ್ಷಣೆಗೆ ಅದು ಬೆದರ್ ಬಿಡುತ್ತೆ, ಇಲ್ಲಾಂದ್ರೆ ಏನೋ ಸಮಸ್ಯೆಯನ್ನು ಉಂಟು ಮಾಡ್ಕೊಳ್ಳಿಕ್ಕೆ ಆಗ್ಬಿಡುತ್ತೆ. ದಯವಿಟ್ಟು ಯಾರೋ ಅಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಬೇಡ. ಗೋಮಾತೆಗೆ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಆದಷ್ಟು ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಔಷಧಿಯನ್ನು ಕೂಡ ತಿಳ್ಕೊಂಡಿದ್ದೇವೆ. ಇವತ್ತಿನ ದಿವಸ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ತಿಳ್ಕೊಂಡಿದ್ದೇವೆ. ಇನ್ನು ಇದೇ ರೀತಿ ಇನ್ನಷ್ಟು ಮಾಹಿತಿಗಳ ಜೊತೆ ನಾನು ನಿಮ್ಮ ಮುಂದಿನ ಭಾನುವಾರ ಬರ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ. ನಮಸ್ತೆ.